ತಶ್ಚಾರ್ಥೇಷು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದ ಆದಿಕವೇ ಮುಖ್ಯಂತಿಯಂ ಮೂರ್ಧ್ಯ ತೇಜೋವಾರಿ ಮೃದಾಂ ಸಾಮನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪ್ರಾಯೇಣ ದೇವಮುನೇಹ ದೇವತೆಗಳು ಮತ್ತು ಮುನಿಗಳು ಸ್ವವಿಮುಕ್ತಿಕಾಮಾಹ ತಮಗೆ ಮೋಕ್ಷ ಆಗಬೇಕು ಅಂಥೇಳಿ ಅವರು ಪ್ರಾಯೇಣ ಮೌನಂಚರಂತೆ ಭಗವಂತನಲ್ಲೇ ನಿಷ್ಠೆ. ಆದ್ದರಿಂದ ತಮ್ಮ ಮೋಕ್ಷ ಆಗಬೇಕು ಅಂಥೇಳಿ ಅವರು ಕೇವಲ ಧ್ಯಾನದಲ್ಲೇ ಮಗ್ನರು. ಪ್ರಾಯೇಣ ದೇವ ಮುನೇಹ ದೇವತೆಗಳು ಮುನಿಗಳು ತಮಗೆ ಮೋಕ್ಷ ಆಗಬೇಕು ಅಂತ ಕೇವಲ ಭಗವದ್ಧ್ಯಾನದಲ್ಲೇ ಮಗ್ನರು. ಅದವರ ಸ್ವಭಾವ. ನೈತಾನ್ ವಿಹಾಯ ಕೃಪಣಾನ್ ಇಮಮುಚ್ಛ ಏಕ. ಆದರೆ ನಾನು ಹಾಗೆಲ್ಲ. ಈ ಕೃಪಣ ಭಕ್ತರಿದ್ದಾರೆ ಸುತ್ತಲೂ, ಅವರನ್ನು ಬಿಟ್ಟು ನಾನು ಮಾತ್ರ ಮೋಕ್ಷವನ್ನು ಬಯಸುವುದಿಲ್ಲ. ದೇವತೆಗಳು ಮುನಿಗಳು ಪರಾರ್ಥನಿಷ್ಠ. ಪರಾರ್ಥ ಅಂದರೆ ಒಂದು ಪರಮಾತ್ಮನಲ್ಲೇ ನಿಷ್ಠೆ ಉಳ್ಳವರು ಅಂತ, ಅಥವಾ ಪರಮಾನರ್ಥ ಮೋಕ್ಷ ಪರಾರ್ಥನಿಷ್ಠ ಮೋಕ್ಷ ರೂಪವಾದ ಪ್ರಯೋಜನ ಅಪೇಕ್ಷೆ ಉಳ್ಳವರು ಮೌನಂಚರಂತಿ ಏಕಾಂತದಲ್ಲಿ ಧ್ಯಾನವನ್ನೇ ಮಾಡ್ತಾರೆ. ಆದರೆ ನಾನು ಏತಾನ್ ಕೃಪಣಾನ ವಿಹಾಯ ನಮ್ಮ ಮುಚ್ಚು. ಈ ಕೃಪಣ ಭಕ್ತರು ಇವರನ್ನು ಬಿಟ್ಟು ನನಗೊಬ್ಬನಿಗೆ ಮೋಕ್ಷ ಹೋಗಲಿಕ್ಕೆ ಮನಸ್ಸಿಲ್ಲ. ನಾಣ್ಯಂ ತದಸ್ಯ ಶರಣಂ ಭ್ರಮತು ಅನುಪಶ್ಯ. ಅದಕ್ಕೆಲ್ಲ ನಾನು ಅವರನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಆದರೆ ನಿನ್ನನ್ನು ಬಿಟ್ಟರೆ ಮೋಕ್ಷ ಆಗುವುದಿಲ್ಲ. ನಿನ್ನನ್ನು ಬಿಡುವುದಿಲ್ಲ, ಅವರನ್ನು ಬಿಡುವುದಿಲ್ಲ. ಅದಕ್ಕೋಸ್ಕರ ಈಗ ಬರುವುದಿಲ್ಲ, ಸ್ವಲ್ಪ ವಿಳಂಬೇನೆ ಬರ್ತೇನೆ. ಭಗವಂತ ಮೋಕ್ಷ ಕೊಡಲಿಕ್ಕೆ ಸಿದ್ಧನಾದ. ಮೋಕ್ಷಕ್ಕೆ ನೀನೇ ಸಮರ್ಥ. ಆದರೆ ದೇವತೆಗಳು ಮುನಿಗಳು ಧ್ಯಾನದಲ್ಲಿ ಮಗ್ನರು ಮೋಕ್ಷಕ್ಕೋಸ್ಕರ. ನಾನು ಮಾತ್ರ ನಿನ್ನನ್ನು ಈ ಕೃಪಣ ಜನರನ್ನು ಬಿಟ್ಟು ಈಗ ಮೋಕ್ಷಕ್ಕೆ ಈಗ ಬರುವುದಿಲ್ಲ, ಕ್ರಮೇಣ ಬರ್ತೇನೆ, ಅವರನ್ನು ಕರೆಕೊಂಡೇ ಬರ್ತೇನೆ ಅಂತ ಹೀಗೆ ಪ್ರಹ್ಲಾದ ಹೇಳ್ತಾ ಇದ್ದಾರೆ. ಇದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಯಾರು ಆಶ್ರಿತರು ಅವರಲ್ಲಿ ಕರುಣೆ ಮಾಡಬೇಕು. ಆಶ್ರಿತೇಶು ಕೃಪಾ ಕಾರ್ಯ. ತತ್ವಾಭಿಮಾನಿ ದೇವತೆಗಳು ವಿಶೇಷವಾಗಿ ಮಾಡ್ತಾರೆ. ಮತ್ತು ಮುನಿಗಳು ಹಾಗೆ ಕೆಲವರು ಅಖಿಲರಲ್ಲಿಯೂ ಪ್ರೀತಿ ಮಾಡ್ತಾರೆ. ಅದು ಯಾರು ಸಾಮಾನ್ಯ ನಮ್ಮಂಥವರು ಎಲ್ಲರಲ್ಲಿಯೂ ಪ್ರೀತಿ ಭೂತದಯ. ದೇವತೆಗಳೇ ತತ್ವಾಭಿಮಾನಿ ದೇವತೆಗಳು, ಅವರಿಗೆಲ್ಲ ಯೋಗ್ಯತೆ ಗೊತ್ತುಂಟು. ಅವರ ಒಂದು ಅಧಿಕಾರಿಗಳು ಅವರು ಶಿಕ್ಷೆ ರಕ್ಷೆ ಎಲ್ಲ ಮಾಡಬೇಕು. ಎಲ್ಲರಲ್ಲಿ ಕರುಣೆ ಮಾಡಿದರೆ ಲೋಕದಲ್ಲಿ ಅವ್ಯವಸ್ಥೆ ಆದೀತು. ಕೆಟ್ಟವರಿಗೂ ಕೂಡ ಒಳ್ಳೆಯದಾಗುವ ಸಂದರ್ಭ ಉಂಟು. ಆದ್ದರಿಂದ ಆಧಿಕಾರಿಕ ದೇವತೆಗಳು ತತ್ವಾಭಿಮಾನಿ ದೇವತೆಗಳು ಎಲ್ಲರಿಗೂ ಕೂಡ ಪುಣ್ಯ ಪಾಪಗಳ ಫಲವನ್ನು ಕೊಡತಕ್ಕವರು. ಅವರು ಸರ್ಕಾರ ಇದ್ದಂತೆ ರಾಜ ಎಲ್ಲರಿಗೂ ಕೃಪೆ ಮಾಡಲಿಕ್ಕೆ ಆಗುವುದಿಲ್ಲ. ಶಿಷ್ಯ ರಕ್ಷೆ ಎಲ್ಲ ಕೊಡಬೇಕು. ಅದರಿಂದ ಕೇಶ್ಚಿತ್ ಕಾರ್ಯ ಅಖಿಲೇಶು. ಕೆಲವರು ಎಲ್ಲರಲ್ಲಿ ಕೂಡ ಭೂತದಯ. ತಥಾಪಿ ತಾತ್ವಿಕ ಸುರ ಕೃಪಾ ವಿಷಯತಾಂ ಈ ಗತಃ. ಯಾರು ಉಳಿದವರು ನಾವು ಕೃಪೆ ಮಾಡಿದರೆ ಮೋಕ್ಷಕ್ಕೆ ಹೋಗ್ತಾರೆ ಗ್ಯಾರಂಟಿ ಇಲ್ಲ. ಅವ್ರು ಕೆಟ್ಟ ಸರಿ ನಮಗೆ ಗೊತ್ತಿರುವುದಿಲ್ಲ ಯೋಗ್ಯತೆ. ಆದರೆ ತತ್ವಾಭಿಮಾನಿ ದೇವತೆಗಳ ಕೃಪಾಪಾತ್ರರು ಮೋಕ್ಷಕ್ಕೆ ಗ್ಯಾರಂಟಿ. ನಮ್ಮ ಕೃಪಾಪಾತ್ರರಿಗೆ ಮೋಕ್ಷ ದೊರೀತಿದೆ ಅಂತ ಗ್ಯಾರಂಟಿ ಇಲ್ಲ. ಅದೇ ನಾವಂತೂ ಕೃಪಾ ಮಾಡಬೇಕು. ಅವರು ಮೋಕ್ಷಕ್ಕೆ ಹೋಗದಿರಲಿ. ನಾವು ನಮ್ಮ ಸಾಧನೆಗೋಸ್ಕರ ಎಲ್ಲರಲ್ಲಿ ಭಗವಂತ ಇದ್ದಾನೆ ಅಂತ ಭಾವಿಸಿ ಎಲ್ಲರಲ್ಲಿ ಕೃಪೆ ಮಾಡಬೇಕು. ಇದು ನಾನು ಆ ಗುಂಪಿಗೆ ಸೇರಿದ ದೇವತೆಗಳ ಗುಂಪಿಗೆಲ್ಲ ಎಲ್ಲರಲ್ಲಿ ಕೃಪಾ. ಅವರ ಆಶ್ರಿತರಲ್ಲಿ ಮಾತ್ರ ಕೃಪಾ ದೇವತೆಗಳಿಗೆ. ತಥಾಪಿ ತಾತ್ವಿಕ ಸುರ ಕೃಪಾ ವಿಷೇತಾಂಗತಃ ಏ ತಯೇವ ಮುಚ್ಚಂತೆ ತದನ್ನೇ ನಗದಂಚನ. ತತ್ವಾಭಿಮಾನಿ ದೇವತೆಗಳ ಕೃಪೆಗೆ ಪಾತ್ರರಾಗದೆ ಹೋದರೆ ಉಳಿದವರ ಕೃಪಾ ಇದ್ದರೂ ಕೂಡ ಅವರು ಮೋಕ್ಷಕ್ಕೆ ಹೋಗುವುದೇ ಇಲ್ಲ. ನಮ್ಮ ಕರ್ತವ್ಯ ಸಾಧನೆ ಒಬ್ಬ ಎಲ್ಲ
ಮುತ್ತು ರತ್ನ ಎಲ್ಲ ಕೈಯಲ್ಲಿತ್ತು, ಎಲ್ಲ ಕೆಳಗೆ ಬಿತ್ತು. ಸಂಜೆ ಹೊತ್ತು ಎಲ್ಲ ಹೆಕ್ಕುವುದು. ಅವನು ಮುತ್ತು ರತ್ನಗಳ ಜೊತೆಗೆ ಕಲ್ಲು ಮಣಗಳನ್ನು ಕೂಡ ಎತ್ತಿದ. ಸಂಜೆ ಸ್ಪಷ್ಟ ಗೊತ್ತಾಗುವುದಿಲ್ಲ, ಯಾವುದು ಮುತ್ತು, ಯಾವುದು ರತ್ನ, ಯಾವುದು ಕಲ್ಲು ಗೊತ್ತಾಗುವುದಿಲ್ಲ. ನಾವು ಮುತ್ತನ್ನೇ ಬಿಟ್ಟರೆ ಅಂಥೇಳಿ ಅಲ್ಲಿದ್ದ ಮುತ್ತು, ಕಲ್ಲು, ರತ್ನ ಎಲ್ಲವನ್ನು ಕೂಡ ತನ್ನ ಜೋಳಿಗೆ ತಪ್ಪಿಸಿಕೊಂಡ. ಯಾಕೆಂದರೆ ಕಲ್ಲು ಮತ್ತೆ ಗೊತ್ತಾಗ್ತದೆ. ಈಗಂತೂ ನಮಗೆ ಮುತ್ತು ತಪ್ಪು ಹೋಗಬಾರ್ದು, ರತ್ನ. ಹಾಗೆ ನಾವೆಲ್ಲ ಹಾಗೆ ನಮಗೆ ಗೊತ್ತಿಲ್ಲ ಯಾರ ಯೋಗ್ಯತೆ ಏನದು ಗೊತ್ತಿಲ್ಲ. ಆದ್ದರಿಂದ ನಾವು ಎಲ್ಲರನ್ನು ಕೂಡ ಕೃಪಾ ಮಾಡೋದು ಕ್ರಮೇಣ, ಮತ್ತು ಯೋಗ್ಯತೆ ಕ್ರಮೇಣ ಗೊತ್ತಾಗ್ತದೆ. ಈಗ ಯಾರ ಯೋಗ್ಯತೆ, ಒಳ್ಳೆಯವರು ಕೂಡ ಕೆಲವು ಸಲ ತಾತ್ಕಾಲಿಕವಾಗಿ ಅಸುರಾವೇಶದಿಂದ ಕೆಟ್ಟದ್ದು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಎಲ್ಲರಲ್ಲಿ ಕೂಡ ವಿಶ್ವಾಸ ತೋರಿಸೋದು. ಸ್ವರೂಪ ಯೋಗ್ಯತೆ ಗೊತ್ತಿರೋದಿಲ್ಲ. ರೂಪೇ ಇಮೆ ಸದಸತಿ ತವ ದೇವ ಏತದೃಷ್ಟೇ ಬೀಜಾಂಕುರಾವಿವ ನಚಾನ್ಯತ ರೂಪಕಸ್ಯ ಯುಕ್ತ ಸಮಷ್ಟ್ಯಂ ಉಭಯತ್ರ ವಿಚಿನ್ಯತೆ ತ್ವಾಂ ಯೋಗೇನ ವನ್ಯಮಿವ ದಾರುಷು ನಾಣ್ಯತ ಸ್ಯಾತ್. ಎಲ್ಲ ಭಗವಂತನ ರೂಪ ಅಂತ ಕರೆದಿದ್ದಾರೆ. ಸತ್ ಅಸತ್, ಕಾರ್ಯಕಾರಣ ಎಲ್ಲವೂ ಕೂಡ ಭಗವಂತನ ರೂಪ. ಅಂದರೆ ಶರೀರ ನಮ್ಮ ಅಧೀನ, ಅದು ನಮ್ಮ ರೂಪ ಅಂದರೆ ನಮ್ಮ ಶರೀರ. ಈ ಜಗತ್ತು ಕಾರ್ಯಪ್ರಪಂಚ, ಕಾರಣ ಪ್ರಪಂಚ ಎಲ್ಲ ಭಗವಂತನ ಅಧೀನ. ಆದ್ದರಿಂದ ಭಗವಂತನ ರೂಪ. ರೂಪ ಅಂದರೆ ಭಗವಂತನೇ ಜಗತ್ತು ಅಂತ ಅರ್ಥ ಅಲ್ಲ. ಜಗತ್ತು ಭಗವಂತನ ಶರೀರ ಅಂತೂ ಅಲ್ಲ, ಎರಡು ಅರ್ಥ ಮಾಡಬಾರ್ದು. ಶರೀರ ಅಂದರೆ ಏನು? ಎಲ್ಲಿ ನಾವು ಭೋಗಕ್ಕೆ ಅವಕಾಶ ಉಂಟು, ನಮ್ಮ ಭೋಗಕ್ಕೆ ಯಾವುದು ಕಾರಣವೋ, ಎಲ್ಲಿ ನಾವು ಭೋಗವನ್ನು ಅನುಭವಿಸ್ತೇವೋ ಅದು ಶರೀರ. ಪರಮಾತ್ಮನಿಗೆ ಈ ಶರೀರದ ಅಗತ್ಯ ಇಲ್ಲ. ಶರೀರ ಇಲ್ಲದೆ ನೇರವಾಗಿ ತನ್ನ ಆನಂದವನ್ನೇ ಅನುಭವಿಸ್ತಾನೆ. ಆದ್ದರಿಂದ ನಮಗೆ ಶರೀರ ಉಂಟು. ಯಾಕೆ? ಶರೀರದ ಮುಖಾಂತರವೇ ನಮಗೆ ಸುಖ. ಯಾವುದು? ಈ ಪ್ರಾಪಂಚಿಕ ಸುಖ, ಸ್ವರೂಪ ಸುಖ ಅಲ್ಲ. ಲೌಕಿಕ ಸುಖಕ್ಕೆ ಶರೀರವೇ ಬೇಕು, ಪರಮಾತ್ಮನಿಗೆ ಬೇಕಾಗಿಲ್ಲ. ಅದರಿಂದ ಅವನಿಗೆ ಶರೀರವೇ ಇಲ್ಲ, ಅಭೇದಂತೂ ಇಲ್ಲವೇ ಇಲ್ಲ. ಅದರಿಂದ ರೂಪ ಅಂದರೆ ಈ ಜಗತ್ತು ಭಗವಂತನ ಸ್ವರೂಪವೇ ಅಂತಲೂ ಹೇಳಬಾರ್ದು. ಜಡವಾದ ಪ್ರಪಂಚ ಚೈತನ್ಯ ರೂಪಿಯಾದ ಪರಮಾತ್ಮನ ಸ್ವರೂಪ ಆಗಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಶರೀರ ಭಗವಂತನ ಶರೀರ ಅಂತಲೂ ಹೇಳೋಣ. ಜಗತ್ತು ಪರಮಾತ್ಮನಿಗೆ ಶರೀರವೇ ಇಲ್ಲ. ಅವನ ಶರೀರ ಅಂದರೆ ಅಪ್ರಾಕೃತ ಶರೀರ ಉಂಟು, ಪ್ರಾಕೃತ ಶರೀರ ಇಲ್ಲ. ಭೋಗಾಪಚ್ಛೇದಕ, ಎಲ್ಲಿ ನಾವು ಭೋಗ ಅನುಭವಿಸ್ತೇವೋ ಅಂಥ ಶರೀರ ಇಲ್ಲ. ಆದ್ದರಿಂದ ಜಗತ್ತು ಪರಮಾತ್ಮನಿಗೆ ಶರೀರವಲ್ಲ, ಪರಮಾತ್ಮನ ಸ್ವರೂಪವೂ ಅಲ್ಲ. ಮತ್ತೇನು? ಪರಮಾತ್ಮನ ಅಧೀನ. ಶರೀರ ನಮ್ಮ ಅಧೀನ. ನಾವು ಕೈ ಎತ್ತಬೇಕು, ಕೈ ಎತ್ತುತ್ತೇವೆ, ಓಡಬೇಕು, ಓಡ್ತೇವೆ. ಶರೀರ ನಮ್ಮ ಅಧೀನ ತಕ್ಕ ಮಟ್ಟಿಗೆ. ಅದರಂತೆ ಪರಮಾತ್ಮನಿಗೆ ಜಗತ್ತು ಅಧೀನ. ಈ ದೃಷ್ಟಿಯಿಂದ ಕಾರ್ಯಕಾರಣ ರೂಪೇ, ಕಾರ್ಯ ಸತ್ ಅಸತ್. ಸತ್ ಅಂದರೆ ಕಾರಣ, ಅಸತ್ ಅಂದರೆ ಕಾರ್ಯ, ಅಥವಾ ಸತ್ ಕಾರ್ಯ, ಅಸತ್ ಕಾರಣ. ಅವ್ಯಕ್ತವಾದದ್ದು ಜಗತ್ತು, ಪ್ರಕೃತಿ. ವ್ಯಕ್ತವಾದದ್ದು ಜಗತ್ತು, ವ್ಯಕ್ತವಾದ ಜಗತ್ತು ಸತ್, ಅವ್ಯಕ್ತವಾದದ್ದು ಅಸತ್. ಹೀಗೂ ಮಾಡಬಹುದು. ರೂಪೇ ಇಮೆ ಸದಸ್ಯತಿ, ಕಾರ್ಯ ಕಾರಣರೂಪವಾದ ಈ ಜಗತ್ತು ಪರಮಾತ್ಮನ ಅಧೀನ. ಸಾಕ್ಷಾತ್ ಸ್ವರೂಪಾಪೇಕ್ಷೆಯ ನ ಚ ಅನ್ಯತ್ ಬೀಜಾಂಕುರಾಭಿವ ನ ಚ ಅನ್ಯತ್ ಅರೂಪಕಸ್ಯ. ನಿನಗೆ ಶರೀರವೇ ಇಲ್ಲ, ಅರೂಪಕ. ಆದ್ದರಿಂದ ನ ಚ ಅನ್ಯತ್, ಜೀವನ ಶರೀರದಿಂದ ಅಲ್ಲ. ರೂಪೇ ಇಮೆ, ಈ ಜಗತ್ತು ನಿನ್ನ ರೂಪ. ನಿನ್ನ ರೂಪ ಅಂದರೇನು? ಶರೀರ ಅಂತ ಅರ್ಥ ಅಲ್ಲ. ಅರೂಪಕಸ್ಯ ನ ಚ ಅನ್ಯತ್, ಜೀವನಿಗೆ ಶರೀರ ಇದ್ದಂಥದ್ದು ಶರೀರ ಅಲ್ಲ. ಅದಕ್ಕೆ ಇದು ವಿಲಕ್ಷಣವಾದ ಶರೀರ, ನಿನ್ನ ಅಧೀನ ಅಂತ ಅರ್ಥ. ಅದನ್ನು ಬಿಡಿಸಿದಾಗ ರೂಪೇ ಇಮೆ ಸದಸತಿ, ಇದೆಲ್ಲ ನಿನ್ನ ರೂಪ. ರೂಪ ಅಂದರೆ ಅಧೀನ ಅಂತ ಅರ್ಥ. ಯಾಕೆ? ನ ಚ ಅನ್ಯತ್, ಜೀವರಿಗಿರುವಂಥ ಶರೀರ ಅಲ್ಲ. ಯಾಕೆ? ಅರೂಪಕಸ್ಯ, ನಿನಗೆ ಪ್ರಾಕೃತ ಶರೀರವೇ ಇಲ್ಲ. ಪ್ರಾಕೃತ ಶರೀರ ಇಲ್ಲದ ನಿನಗೆ ಈ ಜಗತ್ತು ಶರೀರ ಅಂದರೆ ಹೇಗೆ? ನ ಚ ಅನ್ಯತ್,
ಜೀವನ ಶರೀರದಂತೆ ಅಲ್ಲ, ಅದಕ್ಕಿಂತ ವ್ಯತ್ಯಾಸ. ಏನದು? ನೀನು ಪರಮಾತ್ಮ ನಿನ್ನ ಅಧೀನ. ಬೀಜಾಂಕುರಾಮಿವ, ಬೀಜದ ಅಧೀನ ಅಂಕುರ, ನಿನ್ನ ಅಧೀನ ಜಗತ್ತು. ತ್ರಿಸಪ್ತಮಿ ಪಿತಾ ಪೂತಃ ಸಹ ಪಿತೃಭಿ ಸಹ ತೇನಗ ಯತ್ಸಾಧೋಷ್ಯ ಕುಲೇ ಜಾತಃ ಭವಾನ್ಮೇ ಕುಲಪಾವನಃ. ನೀನು ಕುಲಪಾವನ ಅಂತ ನರಸಿಂಹದೇವರು ಪ್ರಹ್ಲಾದನನ್ನು ಅನುಗ್ರಹಿಸಿ, ಇಷ್ಟೆಲ್ಲ ಪ್ರಹ್ಲಾದ ಸ್ತೋತ್ರ ಮಾಡಿದ. ಭಗವಂತ ಅವನು ಅನುಗ್ರಹಿಸುವಾಗ ತ್ರಿಸಪ್ತಭಿ ಅಂದ್ರೇನು? ಈ 7, 14, 21 ಪಿತೃಗಳು ಎಲ್ಲ ನಿನ್ನ ಸಂಪರ್ಕದಿಂದ ಅವರು ಉದ್ಧಾರ ಆಗಿದ್ದಾರೆ ಅಂತ. ತಂದೆ ಇರೋದು ಒಬ್ಬ. ತ್ರಿಸಪ್ತಭಿ 21 ತಂದೆಗಳು ಯಾರು, ಹೇಗೆ ಅಂತ ಕೇಳಿದರೆ ಅದಕ್ಕೆ ಜನ್ಮಾಂತರ, ನಿನ್ನ ಇದರಿಂದ ಈ ಜನ್ಮದ ತಂದೆಯಲ್ಲ, ಜನ್ಮಾಂತರದ ತಂದೆಗಳು. 21 ತಂದೆಗಳು ಅಂದರೆ 21 ಜನ್ಮದ ತಂದೆಗಳು. ಜನ್ಮಾಂತರ ಪಿತೃಭಿ ತ್ರಿಸಪ್ತಭಿ, ಈ ಜನ್ಮದಲ್ಲಿ ಒಬ್ಬನೇ ತಂದೆ. ಪಿತೃಭಿ ಅಂತ ಬಹುವಚನ, 21 ಪಿತೃಗಳು ಇಲ್ಲಿ ಬರಬೇಕು. ಜನ್ಮಾಂತರ, ಇನ್ನು ಈ ಒಂದು ಸಾಧನೆಯಿಂದ ಜನ್ಮಾಂತರದ ತಂದೆಗಳು ಕೂಡ ಉದ್ಧಾರ ಆಗಿದ್ದಾರೆ. ಬನ್ನಿ, ಈ ಜನ್ಮದ್ದು ಮಾತ್ರ ಅಲ್ಲ. ಪ್ರಹ್ಲಾದನೇ ಅಂತಲ್ಲ, ಅವನಿಗೆ ಅನೇಕ ಜನ್ಮ ಉಂಟಲ್ವ. ಇನ್ನು ಬೇರೆ ಬೇರೆ ಜನ್ಮದ ಪಿತೃಗಳು. ಭವಂತಿ ಪುರುಷಾಲೋಕೆ ಮದ್ಭಕ್ತಃ ತ್ವಾಮನುರೂಪ ಭವಾನ್ ಮೇ ಖಲು ರೂಪ ಭಕ್ತಾನಾಂ ಸರ್ವೇಷಾಂ ಪ್ರತಿರೂಪ ಧೃಟ್ಟು. ನೀನು ನನ್ನ ಭಕ್ತರಲ್ಲಿ ಎಲ್ಲರಿಗೂ ಬಿಂಬರೂಪಿ, ಎಲ್ಲರಿಗಿಂತ ಶ್ರೇಷ್ಠ. ಪ್ರತಿಬಿಂಬ ಅಂದರೆ ಬಿಂಬಕ್ಕಿಂತ ಕೆಳಗೆ. ನೀನು ನನ್ನ ಎಲ್ಲ ಭಕ್ತರಲ್ಲಿ ಬಿಂಬರೂಪದಲ್ಲಿ, ಪ್ರತಿರೂಪ ಬಿಂಬರೂಪಿ, ಎಲ್ಲ ನಿನ್ನಲ್ಲಿ ಕೆಳಗೆ, ಎಲ್ಲ ಭಕ್ತರು ನಿನ್ನಿಂದ ಕೆಳಗೆ, ಎಲ್ಲ ಭಕ್ತರಿಗಿಂತ ನೀನು ಉತ್ತಮ ಅಂತ ನರಸಿಂಹದೇವರು ಪ್ರಹ್ಲಾದನ ಹೊಗಳ್ತಾ ಇದೆ. ಅವನು ಎಷ್ಟೇ ಕಕ್ಷೆಯವನು, ಅವನಿಂದ ಉತ್ತಮ ಬೇಕಾದಷ್ಟು ಮಂದಿದ್ದಾರೆ. ಅದಕ್ಕೆ ರಚಯಿತು ತಾತ್ವಿಕಾನ ದೇವಾನ್, ತತ್ವಾಭಿಮಾನ ದೇವತೆಗಳನ್ನು ಬಿಟ್ಟು ನಾರದಾದಿಗಳು. ಪ್ರಹ್ಲಾದ ಉತ್ತಮಕ್ಕೋನು, ಆ ತತ್ವಾಭಿಮಾನಿ ದೇವತೆಗಳಾದ ಮತ್ತು ನಾರದಾದಿ ಮುನಿಗಳನ್ನು ಬಿಟ್ಟು ಇವನಿಗಿಂತ ಉತ್ತಮರು ಯಾರಿದ್ದಾರೆ ಅಂತ. ಹೀಗೆ ಎಲ್ಲರಿಗಿಂತ ಉತ್ತಮ ಅಂತ ಅರ್ಥ. ಉಳಿದ ತತ್ವಾಭಿಮಾನಿ ದೇವತೆಗಳನ್ನು, ನಾರದಾದಿ ಋಷಿಗಳನ್ನು ಬಿಟ್ಟು ಉಳಿದ ಭಕ್ತರಿಂದ ಪ್ರಹ್ಲಾದ ಶ್ರೇಷ್ಠ, ಸರ್ವಭಕ್ತರಿಂದ ಶ್ರೇಷ್ಠ ಅಲ್ಲ. ಪಾಂಡವಾನಾಂ ಧನಂಜಯ, ಭೀಮನನ್ನು ಬಿಟ್ಟು ಪಾಂಡವರಲ್ಲಿ ಧನಂಜಯನಲ್ಲಿ ವಿಶೇಷ ಪರಮಾತ್ಮ ವಿಭೂತಿ. ಹಾಗಿಲ್ಲಿ ಉಳಿದ ದೇವತೆಗಳನ್ನು ಬಿಟ್ಟು ತನ್ನ ಕೆಳಗಿನ ಎಲ್ಲ ಭಕ್ತ ವರ್ಗದಿಂದ ಇವನು ಶ್ರೇಷ್ಠ. ರಥೇತು ತಾತ್ವಿಕಾನ್ ದೇವಾನ್ ನಾರದಾದೀನ್ ತಥೈವ ಚ ಪ್ರಹ್ಲಾದಾದ ಉತ್ತಮಕ್ಕೋನು ವಿಷ್ಣು ಭಕ್ತವು ಜಗತ್ರಯಿ. ನನ್ನ ಅಂಗ ಸಂಸ್ಪರ್ಶ ಆಗಿದೆ, ಅದರಿಂದ ಅವನಿಗೆ ಪೂತನಾಗಿದ್ದಾನೆ. ಅವನಿಗೆ ಪ್ರೇತ ಕಾರ್ಯ ಮಾಡು, ಅವನು ಪವಿತ್ರನಾಗಿದ್ದಾನೆ. ಭ್ರಷ್ಟ ಆಗಿದ್ದರೆ ಅವನಿಗೆ ಪ್ರೇತ ಕಾರ್ಯ ಮಾಡುವ ಅಗತ್ಯ ಇಲ್ಲ. ನನ್ನ ಅಂಗ ಸಂಸ್ಪರ್ಶದಿಂದ ಪವಿತ್ರನಾಗಿದ್ದಾನೆ, ಆದ್ದರಿಂದ ಅವನಿಗೆ ಉಳಿದ ಅಂತಿಮ ಕಾರ್ಯ ಮಾಡು ಅಂತ ನರಸಿಂಹದೇವರು ಆಜ್ಞಾ ಕೊಡ್ತಾರೆ. ಇದು ಹಾಗಾದರೆ ಎಷ್ಟೋ ದೈತ್ಯರಿಗೆ ಅಂಗ ಸಂಸ್ಪರ್ಶ ಆಗಿದೆ. ಮಧು ಕೈಟಪ ಪರಮಾತ್ಮನ ಇಂಥ ತೊಡೆಯಲ್ಲೇ ಅವನು ಸತ್ತದ್ದು, ಅವನಿಗೂ ಮೋಕ್ಷವೋ, ಅವನು ಪವಿತ್ರನೋ. ಮಧುಕೈಟಭೂ ಭಕ್ತ್ಯಭಾವಾತ್ ಮೂರು ಭಗವತೋ ಮೃತವು ತಮಯೇವ ಕ್ರಮಾದಾಪ್ತವು ಭಕ್ತಿಯ ಚೈದ್ಯ ಹರಿಮಯವು. ಯಾರು ಭಕ್ತಿ ಉಂಟು ಅವರಿಗೆ ಮಾತ್ರ. ಮಧುಕೈಟಭರು ಪರಮಾತ್ಮನ ಊರು ತೊಡೆಯಲ್ಲೇ ಸತ್ತಿರಬಹುದು, ಭಕ್ತಿ ಇಲ್ಲ ಅವರಿಗೆ, ಆದ್ದರಿಂದ ಅವರಿಗೆ ತಮಸ್ಸು. ಮಧುಕೈಟಭೂ ಭಕ್ತ್ಯಭಾವಾತ್ ಭಗವತಃ ಮೂರು ಮೃತವು ತಮಯೇವ ಕ್ರಮಾದಾಪ್ತವು. ಪರಮಾತ್ಮನ ಅಂಗಸ್ಪರ್ಶ ಆಗಿದೆ, ಪರಮಾತ್ಮನ ತೊಡೆಯಲ್ಲೇ ಪ್ರಾಣ ಹೋಗಿದೆ, ಆದರೂ ಭಕ್ತಿ ಇಲ್ಲ ಅವರಿಗೆ. ಅವನು ತಮಯೇವ ಕ್ರಮಾದಾಪ್ತವು ಭಕ್ತಿಯ ಭಕ್ತಿ ಚೈತ್ಯ ಶಿಶುಪಾಲ ಭಕ್ತಿಯ
ಪರಮಾತ್ಮನಿಂದ ಸಂಹಾರ ಪಡೆದಾಗ ಅವನು ಭಕ್ತ, ಅವನಿಗೆ ಭಗವದ್ ಅಂಗ ಸಂಸ್ಪರ್ಶದಿಂದ ಮೋಕ್ಷವನ್ನೇ ಹೊಂದುತ್ತಾನೆ. ಆಮೇಲೆ ಬ್ರಹ್ಮದೇವರಿಗೆ ಹೇಳ್ತಾರೆ, ಇಂಥದ್ದೆಲ್ಲ ವರ ಕೊಡಬೇಡ, ಹಿರಣ್ಯಕಶಿಪು ಕೊಟ್ಟ ಹಾಗೆ ಸಿಕ್ಕಾಪಟ್ಟೆ ವರ ಕೊಡಬೇಡ, ಬಹಳ ಜನರಿಗೆಲ್ಲ ಬಹಳ ತೊಂದರೆ ಆಗ್ತದೆ ಅಂತ. ಮಯಮಂಬಿದ ಅಸುರನಾಂತೆ ಪ್ರದೇಹ ಪದ್ಮಸಂಭವ. ಕಮಲವನ್ನು ಹುಟ್ಟಿದ ಬ್ರಹ್ಮನೇ ಅಸುರನಿಗೆ ಇಂಥದ್ದೆಲ್ಲ ವರ ಕೊಡಬೇಡ. ವರಹ ಕುರು ನಿಸರ್ಗಾಣಂ ಅಹೀನಾಂ ಅಮೃತಮ್ಯತ. ಅದು ಹಾವುಗಳಿಗೆ ಅಮೃತ ಕೊಟ್ಟಂತೆ. ಈ ರೀತಿ ಕೊಟ್ಟರೆ ಬಹಳ ಮೊದಲೇ ದುಷ್ಟರು, ವರ ಬಂದರೆ ಮತ್ತಷ್ಟು ಅನರ್ಥ ಮಾಡಿ ಲೋಕ ಕಂಟಕರಾಗ್ತಾರೆ. ಇಂಥದ್ದೆಲ್ಲ ವರ ಕೊಡಬೇಡ ಅಂತ ಬ್ರಹ್ಮದೇವರಿಗೆ ಪರಮಾತ್ಮ ಸಲಹೆ ಕೊಡ್ತಾನೆ. ಹಾಗಾದರೆ ಇಷ್ಟು ಹೇಳಿದ ಮೇಲೂ ಕೂಡ ಬ್ರಹ್ಮದೇವರು ರಾವಣನಿಗೆ ವರ ಕೊಟ್ಟರು. ಇದು ಯಾಕೆ ಅಂತ ಹೀಗೆ ಸಮಸ್ಯೆ ಉಂಟಾಗ್ತದೆ. ಈ ಥರದ ವರ ಕೊಡಬೇಡ ಅಂತ ಅಷ್ಟೆ. ಅದಕ್ಕೆ ರಾವಣ ವರ ಕೊಟ್ಟಾಗ ಮನುಷ್ಯರನ್ನು ಕಪ್ಪೆಗಳನ್ನು ಬಿಟ್ಟು ದೇವತೆಗಳು ದೈತ್ಯರಿಂದ ನನಗೆ ಮರಣ ಇಲ್ಲ ಅಂತ ಅಷ್ಟೇ ಕೊಟ್ಟು. ಇಲ್ಲಿ ಹಾಗೆಲ್ಲ ತನ್ನ ಬ್ರಹ್ಮ ಯಾರಿಂದಲೂ ಕೆಳಗೂ ಇಲ್ಲ, ಮೇಲೆ ಇಲ್ಲ, ಮನುಷ್ಯರಿಂದ ಪಶುಗಳಿಂದ ಇಲ್ಲ, ಇಷ್ಟೆಲ್ಲ ಭಾರೀ ವರ ಕೊಟ್ಟುಬಿಟ್ಟ. ಹಾಗೆ ಅದಕ್ಕೆ ಭಗವಂತ ನರಸಿಂಹನಾಗಿ ಅವತಾರ ಮಾಡಬೇಕಾದ ಸಂದರ್ಭ ಬಂತು. ಅಂಥದ್ದು ವರ ಕೊಟ್ಟಿಲ್ಲ. ಮುಂದೆ ಇಷ್ಟು ಪರಮಾತ್ಮ ಆಜ್ಞೆ ಕೊಟ್ಟ ಮೇಲೆ ರಾವಣಾದಿಗಳಿಗೆ ವರ ಕೊಟ್ಟರೂ ಕೂಡ ಅದಕ್ಕೊಂದು ಕೆಲವು ಕಂಡೀಷನ್, ಇಷ್ಟು ಅಧಿಕವಾದ ವರವನ್ನು ಕೊಟ್ಟಿಲ್ಲ. ಯಥಾ ಹಿರಣ್ಯಕಸ್ಯಾದಾತೆ ಅಂತಸ್ಥಿತ ಹರಿಣಿತ. ಆದರೆ ಹಿರಣ್ಯಕರಿಗೆ ವರ ಕೊಡುವಾಗಲೂ ಕೂಡ ಬ್ರಹ್ಮದೇವರು ಅವನಿಗೆ ಪರಮಾತ್ಮನ ಪ್ರೇರಣೆಯಿಂದೇ ಕೊಟ್ಟದ್ದು, ಸ್ವಂತ ಅಲ್ಲ. ತಥಾನಾದ ತದನ್ಯಸ್ಯ. ಬ್ರಹ್ಮದೇವರು ಹಿರಣ್ಯಕಶಿಪಿಗೆ ಕೊಟ್ಟಷ್ಟು ಅಧಿಕವಾದ ವರ ಇನ್ನೊಬ್ಬರಿಗೆ ಕೊಟ್ಟಿದ್ದು. ಪರಮಾತ್ಮನ ಆಜ್ಞೆಯಾದ ಮೇಲೆ ವರ ಕೊಡುವಾಗ ಸ್ವಲ್ಪ ಕ್ರಮ ಇಟ್ಟುಕೊಂಡು, ಸರ್ವಥಾ ಮರಣ ಇಲ್ಲ ಅಂತಲ್ಲ, ಅದಕ್ಕೆಲ್ಲ ಬೇರೆ ಬೇರೆ ವಿಧಾನ ಇಟ್ಟುಕೊಂಡು ಇಷ್ಟು ದೊಡ್ಡ ವರವನ್ನು ಮುಂದೆ ಕೊಟ್ಟಿಲ್ಲ. ಯಥಾ ಹಿರಣ್ಯಕಸ್ಯಾದಾತ್ ಅಂತಸ್ಥಿತ ಹರಿರಿತಃ ತಥಾ ನಾದಾತ್ ತದನ್ಯಸ್ಯ ಬ್ರಹ್ಮ ದೈತ್ಯಸ್ಯ ಕಸ್ಯಚಿತ್. ಎಷ್ಟೋ ಕೃಷ್ಣವೈರಿಗಳ ರಾಜರು ಪೂರ್ವಕೃತಂ ಏನ, ಹಿಂದೆ ಮಾಡಿದ ಪಾಪವನ್ನು ಎಲ್ಲ ತ್ಯಾಗ ಮಾಡಿದರು. ಏನು ಪಾಪ ಮಾಡಿದ್ದರೂ ಕೂಡ ಪರಮಾತ್ಮ ವೈರಿಗಳು, ಭಗವದ್ವೇಷ ಮಾಡಿದವರು, ಪಾಪ ಮಾಡಿದರೂ ಕೂಡ ಅದನ್ನು ಅವರು ಕಳ್ಕೊಂಡರು. ಕೀಟಾಹ, ಆ ಒಂದು ಭ್ರಮರದಿಂದ ಕೀಟಗಳು ತಮ್ಮ ರೂಪವನ್ನು ಬಿಟ್ಟು ಭ್ರಮರದಂತೆ ಆದಂತೆ ಪರಮಾತ್ಮನ ವೈರಿಗಳಾದ ಅನೇಕ ರಾಜರು ತಾವು ಹಿಂದಿನ ಪಾಪವನ್ನು ಕಳೆದುಕೊಂಡು ಮುಕ್ತರಾದರು ಎಂಬುದಾಗಿ ಉಂಟು. ಇದು ಎಲ್ಲರಿಗೂ ಅನ್ವಯ ಆಗುವುದಿಲ್ಲ, ಭಕ್ತರಿಗೆ ಮಾತ್ರ. ಅದು ಕೂಡ ಪೌಂಡ್ರಕ, ನರಕ, ಸಾಲ್ವ, ರುಗ್ಮಿ, ಇಲ್ಲೆಲ್ಲ ಇವರೆಲ್ಲ ಪಾಪ ಕಳೆಗೊಂಡರು. ಯಾರು ಇಲ್ಲಿ ಆವಿಷ್ಟರಾದ ಎಲ್ಲ ಕಡೆಯಲ್ಲಿ ಕೂಡ ಸಜೀವರಿದ್ದಾರೆ. ಪೌಂಡ್ರಕನಲ್ಲಿ, ನರಕನಲ್ಲಿ, ಸಾಲ್ವ, ರುಕ್ಮಿ, ಇವರಲ್ಲಿ ಆವಿಷ್ಟಾಸ್ತು ಹರೇರ್ಭಕ್ತ ತದ್ಭಕ್ತಿಯ ಹರಿಮಾಪೆ. ಈ ಎಲ್ಲ ರಾಜರು ಕೂಡ ಅಲ್ಲಿ ಜೀವದ್ವಯ ಉಂಟು, ಭಕ್ತ ಜೀವನ ಉಂಟು, ದೈತ್ಯರಿದ್ದಾರೆ. ಅಸುರಾಸ್ತು ಸ್ವಯಂ ತೇದು ಮಹಾತಪಸ್ಸಿ ಪಾಚಿತ. ದ್ವೇಷ ಮಾಡಿದ ಅಸುರರಿಗೆ ತಮಸ್ಸು, ಅಲ್ಲಿಯೇ ಭಕ್ತಿ ಮಾಡಿದ ಸಾಲ್ವಾದಿಗಳಿಗೆ ಮುಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಏಷ ಬ್ರಹ್ಮಣ್ಯದೇವಸ್ಯ ಕೃಷ್ಣಸ್ಯ ಚ ಮಹಾತ್ಮನಃ ಅವತಾರ ಕಥಾ ಪುಣ್ಯ. ಆದಿದೈತ್ಯರಾದ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ಸಂಹಾರಾದ ಪ್ರಹ್ಲಾದನ ಚರಿತ್ರೆ. ಪ್ರಹ್ಲಾದಸ್ಯ ಅನುಚರಿತಂ ಮಹಾಭಾಗವತಸ್ಯ ಭಕ್ತಿರ್ಜ್ಞಾನಂ ವಿರಕ್ತಿಶ್ಚ ಯಾತಾತ್ಮಜ್ಞಾಸ ವೈಹರಿ. ಇವ ಮಹಾಭಾಗವತ. ಭಾಗವತರು
ಭಗವಾನ್ ಏನ ಗಮ್ಯೇನ ಸರ್ಗಸ್ಥಿತ್ಯ ಇದು ಮಹಾಭಾಗವತನಾದ ಪ್ರಹ್ಲಾದನ ಚರಿತ್ರೆ. ಅದರಿಂದ ಪರಮಾತ್ಮನ ಪಡೆಯಬೇಕಾಗಿದ್ದರೆ ಭಕ್ತಿ, ಜ್ಞಾನ, ವೈರಾಗ್ಯ, ಯಾಥಾತ್ಮ್ಯ. ಪರಮಾತ್ಮ ಹೇಗಿದ್ದಾನೋ ಆ ರೀತಿ ತಿಳ್ಕೊಳ್ಬೇಕು, ವಿಪರೀತ ಜ್ಞಾನ ಇರಬಾರದು. ಸರ್ಗಸ್ಥಿತಿ ಅಪ್ಪಯೇಶಸ್ಯ ಗುಣಕರ್ಮಾನುವರ್ಣನ, ಎಲ್ಲ ಸರ್ಗ ಸ್ಥಿತಿ ಸಂಹಾರಕ್ಕೆ ಅಧಿಪತಿಯಾದ ಸೃಷ್ಟಿ ಸ್ಥಿತಿ ಸಂಹಾರ ಮಾಡತಕ್ಕ ಪರಮಾತ್ಮನ ಗುಣಗಳೇನು, ಅವನು ಮಾಡತಕ್ಕಂಥ ಲೀಲೆ ಕಾರ್ಯ ಏನು, ಅದರ ವರ್ಣನೆ. ಪರಾವರೇಶಾಂ ಸ್ಥಾನಾನಾಂ ಕಾಲೇನಾಪಿ ಅತ್ಯಯಮಾನ್, ಎಲ್ಲ ಸ್ಥಾನಗಳಿಗೂ ಕೂಡ ನಾಶ ಉಂಟು, ವೈಕುಂಠಕ್ಕೆ ಮಾತ್ರ ನಾಶ ಇಲ್ಲ. ಧರ್ಮೋ ಭಾಗವತಾನಾಂಚ ಭಗವಾನ್ ಏನ ಗಮ್ಯತೆ, ಇದೆಲ್ಲ ಭಗವಂತನ ಭಗವಾನ್ ಏನ ಗಮ್ಯತೆ, ಅದು ಧರ್ಮ ಎಲ್ಲ ಇದರಲ್ಲಿ ನಾವು ಮಹಾಭಾಗವತನಾದ ಪ್ರಹ್ಲಾದನ ಚರಿತ್ರೆ, ಭಕ್ತಿ, ಜ್ಞಾನ, ವೈರಾಗ್ಯ, ಪರಮಾತ್ಮನ ಯಥಾರ್ಥ ಜ್ಞಾನ, ಪರಮಾತ್ಮನ ಗುಣಕರ್ಮ ವರ್ಣನ ಮತ್ತು ಈ ಭಗವಾನ್ ಏನ ಗಮ್ಯತೆ, ಯಾವ ರೀತಿ ಭಗವಂತನ ಪಡೆಯಕ್ಕೆ ಸಾಧ್ಯ ಉಂಟೋ ಅಂಥ ಭಾಗವತ ಧರ್ಮ, ಅದನ್ನೆಲ್ಲ ಆಖ್ಯಾನೇಸ್ಮಿನ್ ಸಮಾಖ್ಯಾತಂ ಆಧ್ಯಾತ್ಮಿಕಂ ಅಶೇಷತಃ. ಎಲ್ಲ ಪರಮಾತ್ಮ ಇದಿಷ್ಟೆಲ್ಲ ವಿಷಯ ಈ ಆಖ್ಯಾನದಲ್ಲಿ ಭಗವಂತನ ಗುಣಕರ್ಮಗಳ ವರ್ಣನೆ, ಭಗವದ್ಭಕ್ತರು ಯಾವ ರೀತಿ ಅನುಷ್ಠಾನ ಮಾಡಿ ಪರಮಾತ್ಮನ ಹೊಂದಬಹುದು ಅಂಥ ಭಾಗವತ ಧರ್ಮ, ಭಕ್ತಿ, ಜ್ಞಾನ, ವೈರಾಗ್ಯ, ಇಷ್ಟೇ ಎಲ್ಲ ಜ್ಞಾನ ಅಂತ ಹೇಳಿದರು. ಪುನಃ ಯಾಥಾತ್ಮ್ಯ ಅಂದರೆ ವಿಶೇಷ ಜ್ಞಾನ, ಸಾಮಾನ್ಯತಾ ಜ್ಞಾನ, ವಿಶೇಷ ಜ್ಞಾನ, ಇದೆಲ್ಲವನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ನಾವು ತಿಳಿಸಿದ್ದೇವೆ. ವೃತ್ತಾನುಕಥನಂ ತದರ್ಥತ್ವೇನ, ವೃತ್ತಾನುಕಥನಂ ಆ ಪರಮಾತ್ಮ ಚರಿತ್ರೆ ಹೇಳಿದ್ದು ಕೂಡ ಯಾವುದಕ್ಕೋಸ್ಕರ, ಈ ಭಾಗವತ ಧರ್ಮ ಜ್ಞಾನಕ್ಕೋಸ್ಕರ. ಭಕ್ತಿಜ್ಞಾನಂ ವಿರಕ್ತಿಶ್ಚ ನಮಕಃ ಶ್ರವಣಾದಿಕಃ ಧರ್ಮೋ ಭಗವತ ಪ್ರೋಕ್ತಃ ತದ್ಭಕ್ತೇಶು ತಥಾ ನಮ. ಭಾಗವತ ಧರ್ಮ ಅಂದರೆ ಯಾವುದು? ಭಕ್ತಿ, ಜ್ಞಾನ, ವೈರಾಗ್ಯ, ಶ್ರವಣ, ಮನನ, ಧ್ಯಾನ, ಕೀರ್ತನ, 9 ನವವಿಧ ಭಕ್ತಿ. ನವವಿಧ ಭಕ್ತಿ, ಜ್ಞಾನ, ವೈರಾಗ್ಯ, ಇದೇ ಭಾಗವತ ಧರ್ಮ. ಅದನ್ನೆಲ್ಲ ಪ್ರಹ್ಲಾದನ ಚರಿತ್ರೆಯಲ್ಲಿ ಭಾಗವತ ಧರ್ಮ ಏನು ಎಂಬುದರ ನಿರೂಪಣೆಯನ್ನು ಕೂಡ ನಾವು ಮಾಡಿದ್ದೇವೆ. ಮತ್ತು ಪರಮಾತ್ಮನ ಚರಿತ್ರೆ, ಅದಕ್ಕೋಸ್ಕರ ಭಾಗವತ ಧರ್ಮ ಗೊತ್ತಾಗಬೇಕಾಗಿದ್ದರೆ ಭಗವಂತನ ಮತ್ತು ಭಗವದ್ಭಕ್ತರ ಕಥೆಯನ್ನು ಹೇಳಿದರೆ ನಮಗೆ ಭಾಗವತ ಧರ್ಮ ಗೊತ್ತಾಗ್ತದೆ. ಪ್ರಹ್ಲಾದನ ಉಪದೇಶದಿಂದ, ಅವನು ದೈತ್ಯರಿಗೆ ಮಾಲಕರಿಗೆ ಮಾಡಿದ ಉಪದೇಶ, ಪರಮಾತ್ಮನ ಸ್ತೋತ್ರ ಮಾಡಿದ, ಅದರಿಂದೆಲ್ಲ ಭಾಗವತ ಧರ್ಮ ಏನು ಅಂತ ಗೊತ್ತಾಗ್ತದೆ. ಅದಕ್ಕೋಸ್ಕರ ಭಕ್ತರ ಚರಿತ್ರೆಯನ್ನು ಕೂಡ ಹೇಳಿದ್ದು ತದರ್ಥತ್ವೇನ, ಭಾಗವತ ಧರ್ಮ ಜ್ಞಾನ ಗೊತ್ತಾಗಬೇಕು, ಬರಬೇಕು ನೋಡಿ. ಅದಕ್ಕೋಸ್ಕರ ಪ್ರಹ್ಲಾದನ ಚರಿತ್ರೆ, ಪರಮಾತ್ಮನ ಗುಣಕರ್ಮಾನುಕಥನ ಎಲ್ಲ ಭಾಗವತ ಧರ್ಮ ಜ್ಞಾನಕ್ಕೋಸ್ಕರ ಅನುಕೂಲವಾಗಿ ಅದನ್ನೆಲ್ಲ ನಾವು ತಿಳಿಸಿದ್ದೇವೆ ಅಂಥೇಳಿ ಪ್ರಹ್ಲಾದ ಮುಖಾಂತರ. ಪ್ರಹ್ಲಾದನ ಕಥೆ ಮಾತ್ರ ಅಲ್ಲ, ಭಾಗವತ ಧರ್ಮ ಯಾವುದು, ಏನು ಮಾಡಬೇಕು, ಅದು ಶ್ರವಣಾದಿ 9 ನವವಿಧ ಭಕ್ತಿ, ಜ್ಞಾನ, ವೈರಾಗ್ಯ, ಇದನ್ನು ನಾವು ಈ ಕಥೆಯ ಮುಖಾಂತರ, ಇದು ಭಾಗವತ ಧರ್ಮ, ಇದನ್ನು ಈ ಕಥೆಯ ಮುಖಾಂತರ ತಿಳಿಸಿದ್ದೇವೆ ಅಂತೇಳಿ ಇಷ್ಟು. ಸವಾವಯಂ ಬ್ರಹ್ಮ ಮಹದ್ವಿಮುಗ್ಯಂ ಕೈವಲ್ಯ ನಿರ್ವಾಣ ಸುಖಾನುಭೂತಿ ಪ್ರಿಯಸ್ವಕೃತ್ವ ಖಲು ಮಾತುಲೆಯ ಆತ್ಮ ಅರ್ಕಣೀಯ ವಿಧಿಕೃತ ಗುರುಶ್ಚ. ಆ ಶ್ಲೋಕ ಇಲ್ಲಿಲ್ಲ.
ನಾರದರು ಕೊನೆಗೆ ಆ ಪರಮಾತ್ಮನನ್ನು ಕೈವಲ್ಯ ನಿರ್ವಾಣ ಸುಖಾನುಭೂತಿ, ಪರಮಾತ್ಮನು ಕೈವಲ್ಯ ನಿರ್ವಾಣ ಸುಖ, ಅವರು ಮೋಕ್ಷದ ನಿರ್ವಾಣ ಸುಖಾನುಭೂತಿ. ನಿರ್ವಾಣ ಸುಖ ಅಂದರೆ ಏನು? ನಿರ್ವಾಣ ಅಂದರೆ ಬೌದ್ಧರ ನಿರ್ವಾಣ ಅಲ್ಲ, ಪ್ರದೀಪಸ್ಯೇವ ನಿರ್ವಾಣ ದೀಪ ನಂದಿ ಹೋದಂತೆ ಆತ್ಮ ನಂದಿ ಹೋಗಿಬಿಡ್ತಾನೆ ಕೊನೆಗೆ. ಇಷ್ಟೆಲ್ಲ ಅನೇಕ ಜನ್ಮ ಅನುಭವಿಸಿ ಮೋಕ್ಷ ಅಂದರೆ ದೀಪ ಕೊನೆಗೆ ನಂದಿ ಹೋಗುವಂತೆ ಆತ್ಮ ನಂದಿ ಹೋಗುವುದೇ, ಆತ್ಮನಾಶವೇ ಮೋಕ್ಷ. ಅದಲ್ಲ, ಪ್ರದೀಪ ನಿರ್ವಾಣ ಸುಖ, ಆ ಶರೀರ ಸುಖ. ಈ ಸುಖ ಎಲ್ಲ ಶಾರೀರಿಕ ಸುಖ, ಶರೀರದ ಮುಖಾಂತರ ಬರುವ ಸುಖ. ಶರೀರ ಇಲ್ಲದೇ ಬರುವಂತಹ ಸುಖ ಅಂದರೆ ಸ್ವರೂಪ ಸುಖ, ಅದರ ಅನುಭವವುಳ್ಳವನು ಪರಮಾತ್ಮ. ಅವನಿಗೆ ಈ ಶಾರೀರಿಕ ಸುಖವೇ ಇಲ್ಲ. ಪ್ರಿಯ ಸುಖ, ಅವನು ನಿಮ್ಮ ಸ್ನೇಹಿತನಾಗಿದ್ದಾನೆ, ಅದು ದೊಡ್ಡ ಭಾಗ್ಯಶಾಲಿಗಳು. ಅಂಥ ಯಾರು ಕೃಷ್ಣ ಇದ್ದಾನಲ್ಲ ಅವನೇ ಪರಬ್ರಹ್ಮ. ಯಾವ ಪರಬ್ರಹ್ಮನ ಮಹಿಮೆ ಹೇಳಿದಾನೋ ಅವನು ಯಾರು? ಸಾಕ್ಷಾತ್ ಶ್ರೀಕೃಷ್ಣನೇ ಪರಮಾತ್ಮ. ನೀವು ಎಷ್ಟು ಭಾಗ್ಯ ನಿಮಗೆ. ಈಶಾಂಗ್ರಹಾನ್ ಆವಸತಿ ಸಾಕ್ಷಾತ್ ಗೂಢಂ ಪರಬ್ರಹ್ಮ ಮನುಷ್ಯಲಿಂಗ, ಮನುಷ್ಯದ ರೂಪದಲ್ಲಿ ಆ ಪರಬ್ರಹ್ಮನು ನಿಮ್ಮ ಮನೆಯಲ್ಲಿ ವಾಸ ಮಾಡಿದೆ. ಎಂಥ ಭಾಗ್ಯಶಾಲಿಗಳು ನೀವು. ಆ ಪರಬ್ರಹ್ಮ ಯಾರು? ಏಷ, ಈ ಕೃಷ್ಣನೇ ಆ ಪರಮಾತ್ಮ ನಿಮ್ಮ ಮನೆಯಲ್ಲಿ ಗೂಢನಾಗಿ ವಾಸ ಮಾಡುವಂಥ ನೀವು. ಈಯಂ ನಿರಲೋಕೆ ಮತ ಭೂರಿಭಾಗ, ಮನುಷ್ಯ ಲೋಕದ ದೊಡ್ಡ ಭಾಗ್ಯಶಾಲಿಗಳು. ಪರಮಾತ್ಮನೇ ನಿಮ್ಮ ಮನೆಯಲ್ಲಿ ನಿಮ್ಮ ಬಂಧುವಾಗಿ ಸ್ನೇಹಿತನಾಗಿ ಎಲ್ಲ ರೀತಿಯಿಂದ ಆ ಭಗವಂತ ಇದ್ದಾನೆ. ಎಷ್ಟು ದೊಡ್ಡ ಭಾಗ್ಯ ನಿಮ್ಮದು ಅಂತ ನಾರದರು ಧರ್ಮರಾಜನಲ್ಲಿ ಕೃಷ್ಣನ ಮಹಿಮೆಯನ್ನು ಹೇಳ್ತಾರೆ. 10ನೇ ಅಧ್ಯಾಯ ಮುಗಿಯಿತು. ಜಗತ್ತು ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ. ಯಾಕೆ? ಬ್ರಹ್ಮಜ್ಞಾನ ಬಂದ ಮೇಲೆ ಬಾಧ ಬರುವ ಪ್ರಯುಕ್ತ. ಇದೆಲ್ಲ ತಪ್ಪು. ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲಂಥ ವಸ್ತುವೇ ಇರಲಿಕ್ಕೆ ಸಾಧ್ಯ ಇಲ್ಲ. ಎರಡೇ, ಒಂದು ಉಂಟು ಒಂದು ಇಲ್ಲ, ಅದರ ಮಧ್ಯದ್ದು ವಸ್ತುವೇ ಇಲ್ಲ. ಜಗತ್ತು ಜ್ಞಾನದಿಂದ ಜಗತ್ತಿಗೆ ಬಾಧ ಬರೋದು ನಮಗೆ ಯಾವ ಪ್ರಮಾಣವೂ ಇಲ್ಲ. ನೀವು ಹೇಳಬೇಕಷ್ಟೇ ಹೊರತು ಪರಮಾತ್ಮನ ಜ್ಞಾನ ಬಂದ ಮೇಲೆ ಅನುಗ್ರಹದಿಂದ ಬಂಧ ನಿವೃತ್ತಿ ಆಗ್ತದೆ, ಜಗತ್ತಿನ ನಿವೃತ್ತಿ ಆಗ್ತದೆ ಎಂಬುದಕ್ಕೆ ಪ್ರಮಾಣವೇ ಇಲ್ಲ. ಆದ್ದರಿಂದ ಈ ಯುಕ್ತಿಯನ್ನಿಟ್ಟುಕೊಂಡು ಜಗತ್ತು ಸುಳ್ಳು ಅಂತ ಹೇಳ್ತಾ ಇದ್ದೀರಿ, ಆ ಯುಕ್ತಿಯೇ ಇಲ್ಲ. ಜ್ಞಾನದಿಂದ ಜಗತ್ತಿಗೆ ಬಾಧವೇ ಇಲ್ಲ. ಮತ್ತು ಸತ್ಯ ಅಸತ್ಯ ಆಗದಿದ್ದ ವಸ್ತುವೇ ಇಲ್ಲ. ಒಂದು ಸಾಧನೆ ಮಾಡಬೇಕಾಗಿದ್ದರೆ ಹೇಗೆ ಹೊಗೆ ಇದ್ದಲ್ಲಿ ಬೆಂಕಿ ಉಂಟು ಅಡಿಗೆ ಶಾಲೆಯಲ್ಲಿ, ಅದರಂತೆ ಬೆಟ್ಟದಲ್ಲಿಯೂ ಕೂಡ ಹೊಗೆ ಇದ್ದ ಪ್ರಯುಕ್ತ ಬೆಂಕಿ ಉಂಟು, ದೃಷ್ಟಾಂತ ಉಂಟು. ಇಲ್ಲಿ ಸತ್ಯ ಅಸತ್ಯ ಆಗದಿದ್ದ ವಸ್ತುವೇ ಇಲ್ಲ, ಅಪ್ರಸಿದ್ಧ. ಅದನ್ನು ಸಾಧನೆ ಮಾಡಲಿಕ್ಕೂ ಬರುವುದಿಲ್ಲ. ಅದಕ್ಕೆ ಬೇಕಾದ ಈ ಕಾರಣ ಯಾವುದು? ಜಗತ್ತಿಗೆ ಬಾಧ ಉಂಟು. ಬಾಧ ಅಂದರೆ 3 ಕಾಲದಲ್ಲಿಯೂ ಜಗತ್ತಿಲ್ಲ ಎಂಬ ಜ್ಞಾನ ಯಾರಿಗೆ ಬಂದಿದೆ? ಇಷ್ಟವರೆಗೆ ಯಾರಿಗೂ ಬಂದಿಲ್ಲ. ಮುಂದಕ್ಕೆ ಬರ್ತದೆ ಎಂಬುದಕ್ಕೆ ಪ್ರಮಾಣವೂ ಇಲ್ಲ. ಆದ್ದರಿಂದ ಹೇಳತಕ್ಕ ಯುಕ್ತಿಯೂ ನಮಗೆ ಜಗತ್ತಲ್ಲಿ ಕಂಡಿಲ್ಲ. ಸಾಧನೆ ಮಾಡತಕ್ಕ ವಸ್ತು ಅಂತೂ ಎಲ್ಲಿಯೂ ಇಲ್ಲ. ಜಗತ್ತು ಸತ್ಯವೂ ಅಸತ್ಯವೂ ಅಲ್ಲ ಎಂಬಂಥದ್ದಕ್ಕೆ ದೃಷ್ಟಾಂತವೇ ಇಲ್ಲ. ಯಾವ ಕಾರಣ ಹೇಳ್ತೀರಾ? ಆ ಕಾರಣ ಅಲ್ಲಿ ಇಲ್ಲ ಜಗತ್ತಿನಲ್ಲಿ. ಜಗತ್ತು ಜ್ಞಾನದಿಂದ ಬಾಧ ಬರ್ತದೆ. ಎಲ್ಲಿ ಬಾಧ ಬಂದಿದೆ? ಅದು ಪ್ರಮಾಣವೇ ಇಲ್ಲ. ಆದ್ದರಿಂದ ಜ್ಞಾನದಿಂದ ಜಗತ್ತಿಗೆ 3 ಕಾಲದಲ್ಲಿ ಇಲ್ಲ ಎಂಬ ಬಾಧ ಬರುವ ಪ್ರಯುಕ್ತ ಜಗತ್ತು ಸತ್ಯ ಅಸತ್ಯ ಎರಡೂ ಅಲ್ಲ ಎಂಬುದಕ್ಕೆ ದೃಷ್ಟಾಂತವೂ ಇಲ್ಲ, ಸರಿಯಾದ ಕಾರಣವೂ ಇಲ್ಲ. ಹೀಗಾಗಿ ಇಂಥ ಒಂದು ಅಸಂಬದ್ಧವಾದ ಅನುಮಾನದಿಂದ ಜಗತ್ತು ಸತ್ಯ ಅಸತ್ಯ ಎರಡೂ ಅಲ್ಲ ಅಂತ ಸುಳ್ಳು ಅಂತ ಸಾಧನೆ ಮಾಡೋದು ಸರಿಯಲ್ಲ ಅಂತಿಷ್ಟು ನಿನ್ನೆವರೆಗೆ ಹೇಳಿದ್ದಾರೆ. ಈಗ ಈ ದೃಷ್ಟಾಂತ ಯಾವುದು? ಈ ಚಿಪ್ಪಿರೀಪ, ಅದು ಸತ್ತು ಅಲ್ಲ ಅಸತ್ತಲ್ಲ ಅಂತ ಹೇಳ್ತಾರೆ. ಯಾಕೆ? ಅದು ಸತ್ಯ ಆದರೆ ಚಿಪ್ಪಿಗೆಯಲ್ಲಿ ತೋರಿಸಕ ರೂಪ್ಯ, ಸತ್ಯ ಆಗಿದ್ದರೆ ಆಮೇಲೆ ಸರಿಯಾಗಿ ಜ್ಞಾನ ಬಂದಾಗ ಇಲ್ಲಿ ಚಿಪ್ಪಿ ಬೆಳ್ಳಿ ಇಲ್ಲ ಅಂತ, ಆ ಬೆಳ್ಳಿ ಇದು ಬೆಳ್ಳಿ ಅಂತ ತೋರ್ತದೆ. ಸ್ವಲ್ಪ ಹೊತ್ತು ಮೇಲೆ ಪರೀಕ್ಷೆ ಮಾಡಿದ ಮೇಲೆ
ಇದು ಬೆಳ್ಳಿ ಅಲ್ಲ ಅಂತ. ಬಾಧ ಬರೋ ಪ್ರಯುಕ್ತ, ಜ್ಞಾನ ಬಂದ ಮೇಲೆ ಇಲ್ಲಿ ಬೆಳ್ಳಿ ಇಲ್ಲ ಅಂತ ಜ್ಞಾನ ಬರೋ ಪ್ರಯುಕ್ತ ಅದು ಸತ್ಯವಂತೂ ಅಲ್ಲ ಬೆಳ್ಳಿ. ಅಸತ್ಯ ಅಂತ ಹೇಳೋಣ, ಅಸತ್ಯ ತೋರಲಿಕ್ಕೆ ಸಾಧ್ಯವಿಲ್ಲ. ಪ್ರತ್ಯಕ್ಷವಾಗಿ ಅಸತ್ಯ ತೋರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ರಜತ ಅಂತ ಕಣ್ಣಿಗೆ ಕಾಣಿಸ್ತಾ ಇದೆ ಪ್ರತ್ಯಕ್ಷವಾಗಿ, ಇದು ಬೆಳ್ಳಿ ಅಂತ. ಅಸತ್ಯವಾದ ವಸ್ತು ಪ್ರತ್ಯಕ್ಷವಾಗಿ ಸಾಧ್ಯವಿಲ್ಲ. ಜಗತ್ತು ಪ್ರತ್ಯಕ್ಷವಾಗಿ ಅದು ಮೊದಲು ತೋರಲಿಕ್ಕೆ ಸಾಧ್ಯವಿಲ್ಲ. ಅಸತ್ಯವಾದ ವಸ್ತು ತೋರಲಿಕ್ಕೆ ಸಾಧ್ಯವಿಲ್ಲ. ಈ ಜಗತ್ತು ತೋರ್ತಾ ಇದೆ, ಚಿಪ್ಪೆಯಲ್ಲಿ ತೋರಿಸೋಕ್ಕೆ ಬೆಳ್ಳಿ ತೋರ್ತಾ ಇದೆ. ತೋರಿದ ಪ್ರಯುಕ್ತ ಅಸತ್ಯ ಅಲ್ಲ, ಬಾಧ ಬರೋ ಪ್ರಯುಕ್ತ ಸತ್ಯ ಅಲ್ಲ. ಸತ್ಯ ಅಸತ್ಯ ಎರಡೂ ಅಲ್ಲ ಅಂತ ನಮ್ಮನ್ನು ಕನ್ವಿನ್ಸ್ ಮಾಡಿಕೊಡ್ತಾರೆ. ಚಿಪ್ಪೆಯಲ್ಲಿ ತೋರಿಸೋಕ್ಕೆ ಬೆಳ್ಳಿ ಬಾಧ ಉಂಟು, ಸ್ವಲ್ಪ ಹೊತ್ತಾದ ಮೇಲೆ ಇದು ಬೆಳ್ಳಿ ಇಲ್ಲಿ ಇಲ್ಲ ಅಂತ. ಬಾಧ ಬರೋ ಪ್ರಯುಕ್ತ ಸತ್ಯ ಅಂತೂ ಅಲ್ಲವೇ ಇಲ್ಲ. ಅಸತ್ಯ ಅಂತ ಹೇಳೋಣ, ತೋರ್ತಾ ಇದೆ, ಅಸತ್ಯ ತೋರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅಸತ್ಯದ ಜ್ಞಾನವೇ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಅಸತ್ಯ ಅಲ್ಲ ಅಂತ ತಿಳ್ಕೊಳ್ಳಬೇಕಾಗಿದ್ದರೂ ಅಸತ್ಯ ಜ್ಞಾನ ಬೇಕಲ್ವ. ಇಲ್ಲಿ ಪುಸ್ತಕ ಇಲ್ಲ ಅಂತ ಹೇಳಬೇಕಾಗಿದ್ದರೆ ಪುಸ್ತಕದ ಜ್ಞಾನ ಬೇಕು. ಜಗತ್ತು ಅಸತ್ಯ ಅಲ್ಲ ಅಂತ ತಿಳ್ಕೊಳ್ಳಬೇಕಾಗಿದ್ದರೆ ಅಸತ್ಯದ ಜ್ಞಾನ ಬೇಕು. ಅಸತ್ಯನ ಜ್ಞಾನವೇ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಇನ್ನು ಅಸತ್ಯನ ಜ್ಞಾನ ಇಲ್ಲ ಅಂತ ಹೇಳಬೇಕಾಗಿದ್ದರೂ ಅದರ ಜ್ಞಾನ ಬೇಕು. ಅದರ ಜ್ಞಾನ ಇಲ್ಲ, ಅಸತ್ಯದ ಜ್ಞಾನ ಇಲ್ಲ. ಯಾವುದರ ಜ್ಞಾನ ಇಲ್ಲ? ಅಸತ್ಯ ಜ್ಞಾನವಂತಲ್ಲ, ಅಸತ್ಯನ ಜ್ಞಾನವೇ ಇಲ್ಲ ಅಂತ ಹೇಳಿದ ಅನುಭವ ಇರುತ್ತ. ಅದರಿಂದ ಇದು ಅಸತ್ಯ ಅಲ್ಲ ಅಂತ ಹೇಳುವಾಗ ಅಸತ್ಯ ಜ್ಞಾನ ಬಂದೇ ಬರ್ತದೆ. ಅಸದ್ವಿಲಕ್ಷಣ ಜಪ್ತಿ ಜ್ಞಾತವ್ಯಂ ಅಸದೇಮಹಿ. ಈ ಜಗತ್ತು ಅಸತ್ಯವಲ್ಲ ಅಂತ ತಿಳ್ಕೊಳ್ಳಬೇಕಾಗಿದ್ದರೂ ಅಸತ್ಯನ ಜ್ಞಾನ ಬೇಕು. ತಸ್ಮಾತ್ ಅಸತ್ ಪ್ರತೀತಿಶ್ಚ ಕಥಂ ತೇನ ನಿವಾರ್ಯತೆ. ಅಸತ್ಯನ ಜ್ಞಾನವೇ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅಸತ್ಯದ ಜ್ಞಾನ ಉಂಟು, ಪ್ರತ್ಯಕ್ಷ ಜ್ಞಾನ ಇಲ್ಲ. ಶಬ್ದದಿಂದ ಜ್ಞಾನ ಬರ್ಬೋದು, ಅಂದಾಜು ಕಲ್ಪನೆ ಮಾಡ್ಬೋದು. ಪ್ರತ್ಯಕ್ಷದಿಂದ ಅಸತ್ ಕಾಣಿಸಿದೆ. ಚಿಪ್ಪೆಯಲ್ಲಿ ತೋರಿಸೋಕ್ಕೆ ಬೆಳ್ಳಿ ಪ್ರತ್ಯಕ್ಷವಾಗಿ ಇದು ಇನ್ನು ಅವನಿಗೆ ಅಸತ್ಯ ಜ್ಞಾನ ಉಂಟು. ಚಿಪ್ಪೆ ಸರಿಯಾದ ಜ್ಞಾನ ಬಂದ ಮೇಲೆ ಅವನಿಗೆ ಪ್ರತ್ಯಕ್ಷ ಇದು ಇಲ್ಲಿ ರಜತ ಇಲ್ಲ, ರಜತ ಇಲ್ಲ ಅಂತ ಅದು ಪ್ರತ್ಯಕ್ಷ. ಆವಾಗ ಅಸತ್ಯನ ಪ್ರತ್ಯಕ್ಷ ಇಲ್ಲ, ರಜತ ಇಲ್ಲ. ಮುಂಚೆಯೂ ಇರಲಿಲ್ಲ, ಸುಮ್ಮನೆ ತಿಳ್ಕೊಂಡೆ. ಮುಂಚೆಯೂ ಇರಲಿಲ್ಲ, ಈಗಲೂ ಇಲ್ಲ, ನಂತರವೂ ಇಲ್ಲ. ಎಂಬುದಾಗಿ ರಜತ ಅಸತ್ಯ ಅಂತ ಪ್ರತ್ಯಕ್ಷ ಉಂಟೋ ಇಲ್ಲವೋ? ಪ್ರತ್ಯಕ್ಷ ಉಂಟು. ಮೊದಲು ಚಿಪ್ಪೆಯಿಂದ ಬೆಳ್ಳಿಯಿಂದ ಭ್ರಾಂತಿ ಬಂತು, ಆಮೇಲೆ ಭ್ರಾಂತಿ ಹೋಯಿತು. ಪರೀಕ್ಷೆ ಮಾಡಿದ ಮೇಲೆ ಭ್ರಾಂತಿ ಹೋಯಿತು. ಹಾಗೆ ಏನು ಹೇಳ್ತಾನೆ ಅವನೇ, ಇಲ್ಲಿ ರಜತ ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇದೆ, ಇಲ್ಲಿ ರಜತ ಇಲ್ಲ ಅಂಥೇಳಿ ರಜತ ಇಲ್ಲ ಅಂತ ತೋರುವಾಗ ಅಸತ್ತಾಗಿ ಆ ಪ್ರತ್ಯಕ್ಷದಲ್ಲಿ ರಜತವು ತೋರಿತು. ರಜತ ಮೂರು ಕಾಲದಲ್ಲಿಯೂ ಇಲ್ಲ ಅಂತ ಪ್ರತ್ಯಕ್ಷ. ಆ ಪ್ರತ್ಯಕ್ಷದಲ್ಲಿ ರಜತವು ಸೇರಿತು. ಯಾವುದಿಲ್ಲ? ಬೆಳ್ಳಿ ಮೂರು ಕಾಲದಲ್ಲಿ ಇಲ್ಲ. ಅದು ಪ್ರತ್ಯಕ್ಷ ಉಂಟು. ಅಸತ್ತಿನದ್ದು ಕೂಡ ಇಲ್ಲ ಅಂತ ತೋರುವಾಗ ಪ್ರತ್ಯಕ್ಷ ಉಂಟೇ ಉಂಟು. ಅದರಿಂದ ಆಗಲ್ಲ. ಅಸತ್ತಾಗಿ ತೋರಬಹುದು, ಸತ್ಯವಾಗಿ ತೋರುವುದಿಲ್ಲ. ರಜತ ಇಲ್ಲ ಅಂತ ಪ್ರತ್ಯಕ್ಷ ಬರಬಹುದು, ರಜತ ಉಂಟು ಅಂತ ಅದು ಪ್ರತ್ಯಕ್ಷ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅದು ಕಾಲ್ಪನಿಕ, ಅದು ಸದ್ವಿಲಕ್ಷಣ. ಇಲ್ಲಿ ಅಸತ್ಯವಾದ ವಸ್ತು ಇಲ್ಲ ಅಂತ ತೋರಬಹುದು, ಒಪ್ಪೋಣ. ಇಲ್ಲೇನು ತೋರಿದೆ? ಚಿಪ್ಪೆಯಲ್ಲಿ ರಜತ ಉಂಟು, ಇಲ್ಲಿ ರಜತ ಉಂಟು. ಅಸತ್ಯವಾದ ವಸ್ತು ಅಸತ್ಯ ಇಲ್ಲ ಅಂತ ತೋರಬಹುದು, ಉಂಟು ಅಂತ ತೋರಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಉಂಟು ಅಂತ ತೋರಿದೆ. ಆದ್ದರಿಂದ ಇದನ್ನು ಅಸತ್ಯ ಅಂತ ಹೇಳಬಾರದು. ಸತ್ವೇನ ಪ್ರತ್ಯಕ್ಷತಾ ಪ್ರತೀಯಮಾನತ್ವ. ಪ್ರತ್ಯಕ್ಷದಿಂದ ಇದೆ ಅಂತ ತೋರಿದ ಪ್ರಯುಕ್ತ ರಜತ ಅಸತ್ ಅಲ್ಲ ಅಂತ ಅವರು ಹೇಳೋದು. ಅದಕ್ಕೆ ಹಾಗಾದರೆ ರಜತವು ತೋರ್ತಾ ಇದೆ, ಅದರ ಸತ್ವವು ತೋರ್ತಾ ಇದೆ. ಅದು ಯಾವುದು ಸತ್ವ? ಅದು ಕೂಡ ಪ್ರಾತಿಭಾಸಿಕ. ಅದು ಅಸತ್ತಾಗಿ ತೋರಬಾರದು. ರಜತವು ಪ್ರತ್ಯಕ್ಷವಾಗಿ ತೋರ್ತಾ ಇದೆ, ಸತ್ವವು ಕೂಡ ಪ್ರತ್ಯಕ್ಷವಾಗಿ ತೋರ್ತಾ ಇದೆ. ಸತ್ವವು ಕೂಡ ಪ್ರಾತಿಭಾಸಿಕ. ಪ್ರಾತಿಭಾಸಿಕ ಅಂದರೆ ಏನು? ಇರಬಾರದು, ಇದೇನು ತೋರಬೇಕು. ಇದು ಪ್ರಾತಿಭಾಸಿಕ. ಯಾವುದು ಇರಬಾರದು, ಇದೇಂತ ತೋರಬೇಕು. ಸತ್ವೇನ ಪ್ರತೀಯಮಾನ ಆಗಬೇಕು. ಆದರೆ ಸತ್ವೇನ ಮೂರು ಕಾಲದಲ್ಲಿ ಇರಬಾರದು, ಸತ್ವೇನ ತೋರಬೇಕು.
ಇದು ಪ್ರಾತಿಭಾಸಿಕ. ಅಸತ್ತಾದರೆ ಮೂರು ಕಾಲದಲ್ಲಿ ಇರಬಾರದು, ಇದೆ ಅಂತ ತೋರಬಾರದು. ಮೂರು ಪಾರಮಾರ್ಥಿಕ ಅಂದರೆ ಯಾವಾಗಲೂ ಇರಬೇಕು. ತ್ರಿಕಾಲದಲ್ಲಿ ಇದ್ದರೆ ಪಾರಮಾರ್ಥಿಕ ಬ್ರಹ್ಮ ಮಾತ್ರ. ಇನ್ನು ವ್ಯಾವಹಾರಿಕ ಅಂದರೆ ಇದೆ ಅಂತ ತೋರಬೇಕು, ಇರಬಾರದು. ಇದು ವ್ಯಾವಹಾರಿಕ ಮತ್ತು ಪ್ರಾತಿಭಾಸಿಕ. ಚಿಪ್ಪೆಯಲ್ಲಿ ತೋರತಕ್ಕ ಬೆಳ್ಳಿ ಮತ್ತು ಈ ಘಟ ಪಟ ಆಕಾಶ ಎಲ್ಲ ಇದೆ ಅಂತ ತೋರ್ತಾ ಇದೆ, ಆದರೆ ಇಲ್ಲ. ತ್ರಿಕಾಲದಲ್ಲಿ ಇಲ್ಲ, ಇದೆ ಅಂತ ತೋರ್ತದೆ. ಇದು ವ್ಯಾವಹಾರಿಕ ಪ್ರಾತಿಭಾಸಿಕ. ಸದಸದ್ವಿಲಕ್ಷಣ ಅಂತ ಇದು. ಅಸತ್ ಎಂದರೆ ಇದೆ ಅಂತ ತೋರಬಾರದು, ಮೂರು ಕಾಲ ಇರಬಾರದು. ಇದೆ ಅಂತ ತೋರದೆ ಮೂರು ಕಾಲದಲ್ಲಿ ಇಲ್ಲದೆ ಹೋದರೆ ಅದು ಅಸತ್. ಮೊಲದ ಕೊಂಬು ಅದು ತೋರುವುದೂ ಇಲ್ಲ ಇದೆ ಅಂತ, ಮೂರು ಕಾಲ ಇಲ್ಲ. ಇದೆ ಅಂತ ತೋರಿಕೊಂಡು ಮೂರು ಕಾಲ ಇಲ್ಲದೆ ಹೋದರೆ ಅದು ಅನಿರ್ವಚನೀಯ. ಜಗತ್ತು ಮತ್ತು ಚಿಪ್ಪಿಲ್ಲಿ ತೋರತಕ್ಕ ಬೆಳ್ಳಿ ಇದು ಅನಿರ್ವಚನೀಯ, ಎರಡನೇ ಕೆಟಗರಿ. ಮೊದಲನೇದು ಪಾರಮಾರ್ಥಿಕ ಬ್ರಹ್ಮ, ಯಾವಾಗಲೂ ಇದೆ, ಮೂರು ಕಾಲದಲ್ಲೂ ಇದೆ, ಹಾಗೆ ಬಾಧವೇ ಇಲ್ಲ. ಜಗತ್ತು ಮೂರು ಕಾಲದಲ್ಲಿ ಇಲ್ಲ. ಚಿಪ್ಪೆಯಲ್ಲಿ ತೋರತಕ್ಕ ಬೆಳ್ಳಿ ತ್ರಿಕಾಲದಲ್ಲಿ ಇಲ್ಲ, ಇದೆ ಅಂತ ತೋರ್ತಾ ಇದೆ. ಇದು ವ್ಯಾವಹಾರಿಕ ಮತ್ತು ಪ್ರಾತಿಭಾಸಿಕ. ಇನ್ನು ಅಸತ್ ಎಂದರೆ ಮೂರು ಕಾಲದಲ್ಲಿ ಇರಬಾರದು, ಇದೆ ಅಂತ ತೋರಬಾರದು. ಹೀಗೆ ಮೂರು ಕ್ರಮ ಇದೆ. ಅದಕ್ಕೆ ನೀವು ಇದೇ ಪ್ರಾತಿಭಾಸಿಕ ಆಗಬಾರ್ದು, ಇದೆ ಅಂತ ತೋರಬೇಕು. ರೂಪ್ಯ ತೋರ್ತದೆ, ಅದರಲ್ಲಿ ಸತ್ವ ಅದು ಪ್ರಾತಿಭಾಸಿಕ. ಅದೇನಾಗಬೇಕು, ಇದೆ ಅಂತ ತೋರಬೇಕು, ಅದು ಪ್ರಾತಿಭಾಸಿಕ. ಅದು ಇದೆ ಅಂತ ತೋರಬೇಕು, ಅದು ಪ್ರಾತಿಭಾಸಿಕ. ಈ ಮುಗಿತಾ ಇದೆ. ಜೀವಮಾನದಲ್ಲಿ ಬೆಳ್ಳಿ, ಅದರಲ್ಲಿ ಸತ್ವ, ಅದರ ಸತ್ವ, ಅದರ ಸತ್ವ, ಸತ್ವ ಪರಂಪರೆ ಒಪ್ಪಬೇಕಾಯಿತು. ಯಾಕೆ ಪ್ರಾತಿಭಾಸಿಕ ಅಂತ ಆಗಬೇಕಾಗಿದೆ, ಇರಬಾರದು, ಇದೆ ಅಂತ ತೋರಬೇಕು. ಇದೆ ಅಂತ ತೋರದೆ ಹೋದರೆ ಅದು ಅಸತ್ತಾಯಿತು. ಅದು ಅಸತ್ತಾದರೆ, ಸತ್ವ ಅಸತ್ತಾದರೆ ಅದರ ಬೆಳ್ಳಿಯು ಅಸತ್ತಾಯಿತು. ಅಸತ್ತಿನ ಪ್ರತೀತಿ ಇಲ್ಲ. ಬೆಳ್ಳಿಯ ಅಸತ್ತನ್ನು ಒಪ್ಪುವುದಿಲ್ಲ. ಚಿಪ್ಪೆಯಲ್ಲಿ ತೋರಿಸೋಕ್ಕೆ ಬೆಳ್ಳಿ ಅಸತ್ತನ್ನು ಒಪ್ಪುವುದಿಲ್ಲ. ಅದು ಸತ್ವದ ಅದು ಪ್ರಾತಿಭಾಸಿಕ. ಅವ ಬೆಳ್ಳಿಯಲ್ಲಿ ಸತ್ವ ತೋರಬೇಕು, ಆ ಸತ್ವವು ಪ್ರಾತಿಭಾಸಿಕ. ಅದು ಅದರಲ್ಲಿ ಸತ್ವ ತೋರಬೇಕು, ಅದು ಪ್ರಾತಿಭಾಸಿಕ. ಪ್ರಾತಿಭಾಸಿಕ ಅಂತಾದರೆ ಸತ್ವ ತೋರಲೇಬೇಕು, ತೋರದಿದ್ದರೆ ಅದು ಅಸತ್ತಾಗಿ ಬಿಡ್ತದೆ. ಹೀಗಾಗಿ ದೊಡ್ಡ ಸಮಸ್ಯೆ ಅದು. ಅಸತ್ ಅಂತ ಒಪ್ಪಿದರೆ ಬೆಳ್ಳಿಯಲ್ಲಿರ್ತಕ್ಕ ಸತ್ವ ಅಸತ್ತಾದರೆ ಬೆಳ್ಳಿಯು ಅಸತ್ತಾಯಿತು. ಬೆಳ್ಳಿ ಅಸತ್ತದವರು ಒಪ್ಪುವುದೇ ಇಲ್ಲ, ಸದಸದ್ವಿಲಕ್ಷಣ. ಅದನ್ನು ಪ್ರಾತಿಭಾಸಿಕ ಅಂತ ಒಪ್ಪಿದರೆ ಅದರಲ್ಲಿ ಸತ್ವ ತೋರಲೇಬೇಕು. ಅದು ಸತ್ವ ತೋರದಿದ್ದರೆ ಅದು ಅಸತ್, ಸತ್ವ ತೋರಿದರೆ ಪ್ರಾತಿಭಾಸಿಕ. ಹೀಗಾಗಿ ಶುಕ್ತಿ ರೂಪವನ್ನು ಅಸತ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಪ್ರಾತಿಭಾಸಿಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಥರದ ಗೊಂದಲದಲ್ಲಿ ನೀವು ಸಿಕ್ಕಿ ಬೀಳ್ತಾ ಇದ್ದೀರಿ. ತಸ್ಯ ಅನಿರ್ವಚನೀಯತ್ವೇ ಸಾಧ್ಯವ ಹೆನವಸತಿ. ತಸ್ಯ ಅನಿರ್ವಚನೀಯತ್ವೇ ಸ್ಯಾದೇವ ಅನವಸ್ಥಿತಿ. ಹೀಗಾಗಿ ಆ ಚಿಪ್ಪಿಯಲ್ಲಿ ತೋರತಕ್ಕ ಬೆಳ್ಳಿ ಅದನ್ನು ಅಸತ್ತಿನಿಂದ ಒಪ್ಪದೇ ಹೋದರೆ ಅದನ್ನು ಪ್ರಾತಿಭಾಸಿಕ ವ್ಯಾವಹಾರಿಕ ಅಂತ ಒಪ್ಪುವುದಿಲ್ಲ. ಯಾಕೆ ಬ್ರಹ್ಮಜ್ಞಾನ ಬರೋದಕ್ಕಿಂತ ಮುಂಚೆ ಈಗಲೇ ಅದಕ್ಕೆ ಸ್ವಲ್ಪ ಹೊತ್ತಿನಲ್ಲಿ ಬೆಳ್ಳಿ ಇಲ್ಲ ಅಂತ ಗೊತ್ತಾಗ್ತದೆ. ವ್ಯಾವಹಾರಿಕ ಅಲ್ಲ, ಪಾರಮಾರ್ಥಿಕ ಅಂತ ಅಲ್ಲವೇ ಇಲ್ಲ. ಚಿಪ್ಪೆಯಲ್ಲಿ ತೋರತಕ್ಕ ಬೆಳ್ಳಿ ಒಂದು ಪ್ರಾತಿಭಾಸಿಕ ಆಗಬೇಕು, ಒಂದು ಅಸತ್ತಾಗಬೇಕು. ತ್ರಿಕಾಲದಲ್ಲಿಯೂ ಇಲ್ಲ, ಆದರೆ ಸತ್ವೇನ ತೋರ್ತಾ ಇದೆ, ಪ್ರಾತಿಭಾಸಿಕ ಆಯಿತು. ಆ ಸತ್ವವು ಪ್ರಾತಿಭಾಸಿಕ, ಅಲ್ಲಿ ಒಂದು ಸತ್ವ ತೋರಬೇಕು. ಆ ಸತ್ವ ಪ್ರಾತಿಭಾಸಿಕ ಅಂತಾದರೆ ಅದರಲ್ಲಿ ಸತ್ವ ತೋರಲೇಬೇಕು. ಹೀಗಾಗಿ ಅನವಸ್ಥಾ, ಬೆಳ್ಳಿಯಲ್ಲಿ ಸತ್ವ, ಅದರಲ್ಲಿ ಮತ್ತೊಂದು ಸತ್ವ, ಆ ಸತ್ವದಲ್ಲಿ ಮತ್ತೊಂದು ಸತ್ವ, ಸತ್ವ ಪರಂಪರೆ. ಅದನ್ನು ತಿಳ್ಕೊಳ್ಳೋದ್ರಲ್ಲಿ ಅವನ ಜೀವನ ಎಲ್ಲ ಹೋಗಿಬಿಡ್ತದೆ, ಅನುಭವ ವಿರುದ್ಧ. ಆದ್ದರಿಂದ ನಾವು ಅಸತ್ತಿಗೂ ಉಂಟು. ಪ್ರತ್ಯಕ್ಷದಿಂದ ಭ್ರಾಂತಿ, ಶಬ್ದದಿಂದಲೂ ಭ್ರಾಂತಿ ಬರಬಹುದು. ಅಲ್ಲಿ ನದಿ ತೀರದಲ್ಲಿ ಇಷ್ಟು ಒಂದು ಪದಾರ್ಥ ಇದೆ, ಅಲ್ಲಿ ಇಲ್ಲ. ಒಬ್ಬನು ಉಪದೇಶ ಕೊಟ್ಟು ಅದರಿಂದಲೂ ಭ್ರಾಂತಿ ಬರಬಹುದು. ಮತ್ತು ಯುಕ್ತಿಯಿಂದಲೂ ಕೂಡ ಒಬ್ಬನಿಗೆ ಭ್ರಾಂತಿ ಬರಬಹುದು. ಹೊಗೆಯನ್ನು ನೋಡಿ ಅಲ್ಲಿ ಬೆಂಕಿ ಉಂಟು, ಹೊಗೆ ಇಲ್ಲ, ಇರುವುದು ಹಿಮ ಇದೆ, ಬಾಷ್ಪ ಇದೆ. ಅದನ್ನು ನೋಡಿ ಬೆಂಕಿ ಉಂಟು ಅಂತ ಅದು ಭ್ರಮೆ. ಆ ಬೆಂಕಿ ಅಸತ್ಯ. ಚಿಪ್ಪೆಯಲ್ಲಿ ಬೆಳ್ಳಿ ಅಸತ್ಯ, ಆ ಬೆಳ್ಳಿ ಎಲ್ಲಿಯೂ ಇಲ್ಲ.
ಬೇರೆ ಕಡೆಯಲ್ಲಿರುವ ಬೆಳ್ಳಿ ತೋರುವುದಲ್ಲ, ಅಂಗಡಿಯಲ್ಲಿರುವ ಬೆಳ್ಳಿ ಇಲ್ಲಿ ತೋರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಭ್ರಾಂತಿಯಲ್ಲಿ ತೋರ್ತಕ್ಕ ವಸ್ತು ಎಲ್ಲಿಯೂ ಇಲ್ಲ, ತ್ರಿಕಾಲದಲ್ಲಿ ಇಲ್ಲ, ಅಸತ್. ಆದ್ದರಿಂದ ಜಗತ್ತು ಅದರಿಂದ ನೀವು ಸತ್ತು ಅಸತ್ತು ಅಲ್ಲದ ಒಂದು ವಸ್ತುವೇ ಇಲ್ಲ. ಒಂದು ಸತ್ಯ ಆಗಬೇಕು, ಒಂದು ಅಸತ್ತಾಗಬೇಕು. ಜಗತ್ತನ್ನು ಅಸತ್ತು ಅಂತ ಒಪ್ಪುವುದಿಲ್ಲ. ಅದೇ ಸತ್ಯ ಅಂತ ಒಪ್ಪಲೇಬೇಕು. ಈ ಸತ್ಯ ಅಸತ್ಯ ಬಿಟ್ಟು ಮೂರನೇ ಕೆಟಗರಿ ಎರಡೂ ಅಲ್ಲದ ವಸ್ತುವೇ ಇಲ್ಲ. ಚಿಪ್ಪೆಲೆ ತೋರ್ತಕ್ಕೆ ಬೆಳ್ಳಿಯೂ ಕೂಡ ಅಸತ್ಯವೇ, ಸದಸತ್ ವಿಲಕ್ಷಣವಾದ ವಸ್ತುವೇ ಇಲ್ಲ. ಹಾಗೆ ಜಗತ್ತಿಗೂ ಸತ್ಯವಲ್ಲ ಅಸತ್ಯವಲ್ಲ ಅಂತ ಸಾಧನೆ ಮಾಡೋದು ಸಾಧ್ಯ. ಒಂದು ಅಸತ್ಯ ಅಂತ ಹೇಳಿ ಅದನ್ನಂತೂ ಸರ್ವಥಾ ಒಪ್ಪುವುದಿಲ್ಲ. ಜಗತ್ತು ಅಸತ್ಯವಲ್ಲ, ಯಾಕೆ ಇಷ್ಟೆಲ್ಲ ಕಾರ್ಯ ಆಗ್ತಾ ಇದೆ, ಅದನ್ನು ಅಸತ್ಯ ಅಂತ ಅವರು ಒಪ್ಪುವುದೇ ಇಲ್ಲ. ಸತ್ಯ ಅಂತ ಒಪ್ಪಲಿಕ್ಕೂ ಮನಸ್ಸಿಲ್ಲ. ಎರಡು ಆಗದಿದ್ದ ಪದಾರ್ಥವೇ ಇಲ್ಲ. ಅದಕ್ಕೋಸ್ಕರ ಜಗತ್ತು ಸತ್ಯ ಅಶಾಶ್ವತ ಅಂತ ಹೇಳಿ, ಸದಸತ್ ವಿಲಕ್ಷಣ ಅಂತ ಹೇಳಿಬೇಡಿ. ಅಸತ್ಯ ಅದು ಸತ್ಯವೇ, ಆದರೆ ಬ್ರಹ್ಮನಂತೆ ಶಾಶ್ವತ ಅಲ್ಲ, ಅನಿತ್ಯ. ಬ್ರಹ್ಮ ನಿತ್ಯ ಸತ್ಯ, ಜಗತ್ತು ಅನಿತ್ಯ ಸತ್ಯ. ಚಿಪ್ಪೆಲೆ ತೋರೋದಕ್ಕೆ ಬೆಳ್ಳಿ ಪೂರ್ತಿ ಅಸತ್ಯ. ಅದಕ್ಕೆ ನಾವು ಹುಟ್ಟೂ ಇಲ್ಲ, ನಾಶವೂ ಇಲ್ಲ. ಈ ಮೂರೇ ಪದ, ಒಂದು ನಿತ್ಯ ಸತ್ಯ, ಅನಿತ್ಯ ಸತ್ಯ, ಮತ್ತು ಉಳಿದಲ್ಲಿ ಅಸತ್. ಹೊರತು ಮಧ್ಯದಲ್ಲಿ ಸತ್ಯ ಅಸತ್ಯ ಆಗದ ವಸ್ತುವೇ ಇಲ್ಲ. ಸತ್ಯ ಆಗಬೇಕಾಗಿದ್ದರೆ ಯಾವಾಗಲೂ ಇರಬೇಕಾಗಿಲ್ಲ, ಒಂದು ಕ್ಷಣ ಇದ್ದರೂ ಸಾಕು. ಸತ್ಯ ಕಾಲ ಸಂಬಂಧ ಇರಬೇಕು. ಒಂದು ವರ್ತಮಾನ ಕಾಲ, ಹಿಂದಿನ ಕಾಲ, ಭವಿಷ್ಯತ್ ಕಾಲ, ಯಾವುದಾದ್ರೂ ಒಂದು ಕಾಲದ ಸಂಬಂಧ ಇದ್ದರೆ ಅದು ಸತ್ಯ ಅಂತ ಅರ್ಥ. ಜಗತ್ತು ಸತ್ಯ ಆಗಿಬಿಟ್ರೆ ಬ್ರಹ್ಮನಾಗಿ ನಿತ್ಯ ಅಲ್ಲ, ಅದಕ್ಕೆ ನಾಶ ಉಂಟು. ಅನಿತ್ಯ ಬೇರೆ, ಅಸತ್ಯ ಬೇರೆ. ಜಗತ್ತು ಅಸತ್ಯ ಅಲ್ಲ, ಸತ್ಯ ನಿತ್ಯ ಅಲ್ಲ. ಇದು ಆಚಾರ್ಯರು ಅದನ್ನು ಬಿಡಿಸಿ ತಿಳಿಸಿಕೊಟ್ಟಿದ್ದಾರೆ. ನಿರ್ವಿಶೇಷ ಸಾಕು. ಇನ್ನು ಬೇರೆ ವಿಚಾರ ಬಂತು, ಅಜ್ಞಾನದ ವಿಚಾರ. ಜಗತ್ತು ಸುಳ್ಳು ಎಂಬುದೊಂದು ಅನಿರ್ವಚನೀಯ. ಅಸತ್ಯ ಅಂತ ಹೇಳಿದರೆ ಜಗತ್ತು ಅಸತ್ಯ ಆದರೆ ವೇದವಾಕ್ಯವು ಅಸತ್ಯ ಆಯಿತು. ಅಸತ್ಯ ಆದರೆ ಅದರಿಂದ ಯಾವುದೂ ಸಿದ್ಧಿಯಾಗಲಿಕ್ಕಿಲ್ಲ ಅಂತ ಹೇಳಿ ಜಗತ್ತನ್ನು ಅಸತ್ಯ ಅಂತ ಹೇಳಿದರೆ ಜಗತ್ತಲ್ಲಿ ಸೇರಿದ ವೇದವಾಕ್ಯವು ಅಸತ್ಯ. ವೇದವಾಕ್ಯದಿಂದ ಜಗತ್ತು ಅಸತ್ಯ ಅಂತ ಗೊತ್ತಾಗೋದು ಹೇಗೆ? ಪ್ರಮಾಣ ಬೇಕಲ್ಲ. ಜಗತ್ತು ಅಸತ್ಯ ಅಂತ ಹೇಳಿಕೊಂಡು ಪ್ರಮಾಣ ಬೇಕು. ಪ್ರಮಾಣ ಯಾವುದು? ವೇದವಾಕ್ಯ. ಅದೇ ಅಸತ್ಯ ಆದರೆ ಅದರಿಂದ ಅಸತ್ಯ ಅಂತ ಹೇಳುವುದಿಲ್ಲ ಅವರು. ಮತ್ತೇನು? ಸತ್ಯ ಅಂತ ಹೇಳಿದರೆ ಬ್ರಹ್ಮೊಬ್ಬನೇ ಸತ್ಯ. ಸತ್ಯ ಅಸತ್ಯ ಎರಡೂ ಅಲ್ಲ ಅಂತ ಒಂದು ವಸ್ತು ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಇದೆ, ಒಂದು ಇಲ್ಲ. ಮೂರು ಕಾಲದಲ್ಲಿ ಇಲ್ಲ, ಒಂದು ಕಾಲದಲ್ಲಿ ಇದ್ದರೆ ಸತ್ಯವೇ, ಯಾವಾಗಲೂ ಇರಬೇಕಾಗಿಲ್ಲ. ಜಗತ್ತು ಇದೆ ಅಂತ ಆದಮೇಲೆ ಸತ್ಯ. ಸತ್ಯ ಅಸತ್ಯ ಆಗದ ವಸ್ತುವೇ ಇಲ್ಲ ಅಂತ ಇಷ್ಟು ನಿರೂಪಣೆ ಮಾಡಿದರು. ಇನ್ನು ಮುಂದೆ ಅಜ್ಞಾನ, ಜಗತ್ತಲ್ಲಿ ಅಜ್ಞಾನದ ಕಲ್ಪನೆ ಅಂತ. ಯಾರಿಗೆ ಅಜ್ಞಾನ, ಎಲ್ಲಿ ಅಜ್ಞಾನ ಅಂತ ಅಜ್ಞಾನದ ವಿಮರ್ಶೆಯನ್ನು ಮುಂದೆ ಮಾಡ್ತಾರೆ.